ಅತಿ ಪ್ರಕಾಶಮಾನವಾದ ನಕ್ಷತ್ರ ಯಾವುದು? ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ 2012ರಲ್ಲಿ ಕೇಳಿದಂತ ಪ್ರಶ್ನೆ. ESI 2012ರಲ್ಲಿ ಕೇಳಿದಂತ ಪ್ರಶ್ನೆ. ರಾತ್ರಿಯಲ್ಲಿ ಅತಿ ಪ್ರಕಾಶಮಾನವಾದ ನಕ್ಷತ್ರ ಯಾವುದು? ಕಪೆಲ್ಲಾ, ವೇಗಾ, ಕ್ಯಾನ್ಫೋಸ್, ಸಿರಿಯಸ್. ಯಾವ ನಕ್ಷತ್ರ ಅತ್ಯಂತ ಪ್ರಕಾಶಮಾನವಾಗಿದೆ? ಸೋಲಾರ್ ಸಿಸ್ಟಮ್ ನಲ್ಲಿ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಯಾವುದು? 89% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಸಿರಿಯಸ್. ನೋಡಿ, ಸಿರಿಯಸ್ ರೈಟ್ ಆನ್ಸರ್. ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಅಂದ್ರ ಸಿರಿಯಸ್. ಅತ್ಯಂತ ಪ್ರಕಾಶಮಾನವಾದ ಗ್ರಹ ಅಂದ್ರ ಶುಕ್ರ. ಅತ್ಯಂತ ಪ್ರಕಾಶಮಾನವಾದಂತ ಉಪಗ್ರಹ ಅಂದ್ರ ಅಯೋ. ನೆನ್ಪಿಡಿ. ನೋಡಿ, ಅತ್ಯಂತ ಪ್ರಕಾಶಮಾನವಾಗಿರುವಂತ ನಕ್ಷತ್ರ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಅಂದ್ರ ಸಿರಿಯಸ್. ಸಿರಿಯಸ್ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಅಂದ್ರ ಸಿರಿಯಸ್. ಅತ್ಯಂತ ಪ್ರಕಾಶಮಾನವಾದಂತ ಗ್ರಹ ಅಂದ್ರ ಶುಕ್ರ ಗ್ರಹ. ಶುಕ್ರ ಗ್ರಹ. ಅತ್ಯಂತ ಪ್ರಕಾಶಮಾನವಾದಂತ ಉಪಗ್ರಹ ಅಂದ್ರ ಅಯೋ. ಅಯ್ಯೋ. ನಕ್ಷತ್ರ, ಗ್ರಹ, ಉಪಗ್ರಹ. ನೋಡಿ, ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಅಂದ್ರ ಸೀರಿಯಸ್. ಅತ್ಯಂತ ಪ್ರಕಾಶಮಾನವಾದಂತ ಗ್ರಹ ಅಂದ್ರ ಶುಕ್ರ. ಅತ್ಯಂತ ಪ್ರಕಾಶಮಾನವಾದ ಉಪಗ್ರಹ ಅಂತಂದ್ರ ಅಯ್ಯೋ. ಹಾಗಾದ್ರೆ ಅಯ್ಯೋ ಯಾವ ಗ್ರಹದ ಉಪಗ್ರಹ? ಅಯ್ಯೋ ಅನ್ನೋದು ಯಾವ ಗ್ರಹದ ಉಪಗ್ರಹವಾಗಿದೆ? ಅಯ್ಯೋ ಅನ್ನೋದು ಎಕ್ಸಲೆಂಟ್ ಗುರುಗ್ರಹದ ಉಪಗ್ರಹ. ನೋಡಿ, ಗುರುಗ್ರಹದ ಉಪಗ್ರಹ. ಅಯ್ಯೋ ಅನ್ನೋದು ಗುರುಗ್ರಹದ ಉಪಗ್ರಹವಾಗಿದೆ. ಗುರುಗ್ರಹದ ಉಪಗ್ರಹ ಅಂದ್ರೆ ಅಯ್ಯೋ. ಅತ್ಯಂತ ಪ್ರಕಾಶಮಾನವಾದ ಉಪಗ್ರಹ ಅಂತಂದ್ರ ಅಯ್ಯೋ. ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಅಂದ್ರ ಶುಕ್ರ. ಅತ್ಯಂತ ಪ್ರಕಾಶಮಾನವಾದಂತ ನಕ್ಷತ್ರ ಅಂದ್ರ ಸೀರಿಯಸ್. ನಕ್ಷತ್ರ ಅಂದ್ರೆ ಏನು? ನಕ್ಷತ್ರ ಅಂದ್ರೆ ಯಾವ ಆಕಾಶಕಾಯಕ್ಕೆ ಸ್ವಂತ ಬೆಳಕಿರುತ್ತದಲ್ಲ, ಸ್ವಂತ ಬೆಳಕು, ಸ್ವಯಂ ಪ್ರಕಾಶಮಾನ ಹೊಂದಿದ ಆಕಾಶಕಾಯವನ್ನ ನಕ್ಷತ್ರ ಅಂತ ಕರಿತೀವಿ. ಯಾವ್ದಕ್ಕೆ ತನ್ನದೇ ಆಗಿರುವಂತ ಸ್ವಂತ ಬೆಳಕಿದೆಯೋ, ಯಾವ್ದಕ್ಕೆ ತನ್ನದೇ ಆಗಿರುವಂತ ಸ್ವಂತ ಬೆಳಕಿದೆಯೋ ಆ ಆಕಾಶಕಾಯವನ್ನ ನಕ್ಷತ್ರ. ಸ್ವಯಂ ಪ್ರಕಾಶಮಾನ ಹೊಂದಿರುವಂತ ಆಕಾಶಕಾಯವನ್ನ ನಕ್ಷತ್ರ ಅಂತ ಕರಿತೀವಿ. ಹಾಗಾದ್ರೆ ನಮ್ಮ ನಕ್ಷತ್ರ ಯಾವುದು? ಸೂರ್ಯ. ನಮ್ಮ ನಕ್ಷತ್ರ ಯಾವಂದ್ರ ಸೂರ್ಯ. ನಮ್ಮ ನಕ್ಷತ್ರ ಯಾವಂದ್ರ ಸೂರ್ಯ. ನಮ್ಮ ನಕ್ಷತ್ರ ಎಂದರೆ ಸೂರ್ಯ. ನಮಗೆ ಸಮೀಪವಾದ ನಕ್ಷತ್ರ ಯಾವುದು? ನಮ್ಮ ನಕ್ಷತ್ರ ಅಂದ್ರೆ ಸೂರ್ಯ. ನಮಗೆ ಸಮೀಪವಾದ ನಕ್ಷತ್ರ ಸೂರ್ಯನಿಗೆ ಸಮೀಪವಾದ ನಕ್ಷತ್ರ ಎಕ್ಸಲೆಂಟ್ ಪ್ರಾಕ್ಸಿಮಾ. ನೋಡಿ, ಸೂರ್ಯನಿಗೆ ಸಮೀಪವಾದ ನಕ್ಷತ್ರ ಅಂದ್ರೆ ಪ್ರಾಕ್ಸಿಮಾ. ನಂತರ ಅಲ್ಫಾ, ನಂತರ ಬರ್ನೇಡ್. ಪ್ರಾಕ್ಸಿಮಾ, ಅಲ್ಫಾ, ಬರ್ನೇಡ್. ನಮ್ಮ ನಕ್ಷತ್ರ ಯಾವಂದ್ರ ಸೂರ್ಯ. ಸೂರ್ಯನಿಗೆ ಸಮೀಪವಾದ ನಕ್ಷತ್ರ ಅಂದ್ರ ಪ್ರಾಕ್ಸಿಮಾ ಸ್ಟಾರ್ ಅಥವಾ ಪ್ರಾಕ್ಸಿಮಾ ಸೆಂಟಾರಿ ಅಂತ ಕರಿತೀವಿ. ಇನ್ನು ಅಲ್ಫಾ ಸೆಂಟಾರಿ, ಇನ್ನು ಬರ್ನೇಡ್ ಸ್ಟಾರ್. ನಮ್ಮ ನಕ್ಷತ್ರ ಅಂದ್ರ ಸೂರ್ಯ. ಸೂರ್ಯನಿಗೆ ಸಮೀಪವಾದ ನಕ್ಷತ್ರ ಅಂದ್ರೆ ಪ್ರಾಕ್ಸಿಮಾ ಸ್ಟಾರ್. ಸೂರ್ಯನಿಗೆ ಸಮೀಪವಾದ 2ನೇ ನಕ್ಷತ್ರ ಅಂದ್ರ ಅಲ್ಫಾ ಸ್ಟಾರ್. ಸೂರ್ಯನಿಗೆ ಸಮೀಪವಾದ 3ನೇ ನಕ್ಷತ್ರ ಅಂದ್ರ ಬರ್ನೇಡ್ ಸ್ಟಾರ್. ಯಾವ ಆಕಾಶಕಾಯಕ್ಕೆ ತನ್ನದೇ ಆದಂತ ಸ್ವಂತ ಬೆಳಕಿರ್ತದಲ್ಲ, ಸ್ವಯಂ ಪ್ರಕಾಶಮಾನ ಹೊಂದಿದ ಆಕಾಶಕಾಯವನ್ನ ನಕ್ಷತ್ರ ಎಂದು ಕರೆಯುತ್ತೇವೆ. ಸ್ವಯಂ ಪ್ರಕಾಶಮಾನ ಹೊಂದಿರುವಂತ ಆಕಾಶಕಾಯವನ್ನ ನಕ್ಷತ್ರ ಅಂತ ಕರಿತೀವಿ. ನಮ್ಮ ನಕ್ಷತ್ರ ಯಾವಂದ್ರ ಸೂರ್ಯ. ಹಾಗಾದ್ರೆ ಇಡೀ ಸೌರಮಂಡಲದಲ್ಲಿ, ಸೋಲಾರ್ ಸಿಸ್ಟಮ್ ದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿರುವಂತ ಅಂದ್ರೆ ಟೋಟಲ್ ವಿಶ್ವವನ್ನು ಪರಿಗಣಿಸಿದಾಗ, ವಿಶ್ವ ಅಂದ್ರೆ ಏನು? ಯಾವುದಕ್ಕೆ ಆದಿ ಮತ್ತು ಅಂತ್ಯ ಇರಂಗಿಲ್ಲ ಅದಕ್ಕೆ ವಿಶ್ವ ಅಂತ ಕರಿತೀವಿ. ಆದಿ ಅಂತ್ಯವಿಲ್ಲದ ಸಮಸ್ತ ಆಕಾಶಕಾಯಗಳ ಸಮೂಹ. ಆದಿಯೂ ಇಲ್ಲದ, ಅಂತ್ಯವೂ ಇಲ್ಲದ ಸಮಸ್ತ ಆಕಾಶಕಾಯಗಳ ಗುಂಪನ್ನ, ಸಮಸ್ತ ಆಕಾಶಕಾಯಗಳ ಸಮೂಹವನ್ನ ವಿಶ್ವ ಅಂತ ಕರಿತೀವಿ. ವಿಶ್ವವನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಕಾಸ್ಮಾಲಜಿ ಅಂತ ಕರೀತಾರೆ. ವಿಶ್ವವನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಕಾಸ್ಮಾಲಜಿ.
ಕಾಸ್ಮಾಲಜಿ ಅಂದ್ರೆ ಏನು? ವಿಶ್ವ ವಿಜ್ಞಾನ. ವಿಶ್ವ ಅಂದ್ರೆ ಏನು? ಆದಿ ಅಂತ್ಯವಿಲ್ಲದ ಸಮಸ್ತ ಆಕಾಶಕಾಯಗಳ ಗುಂಪು. ಅದಕ್ಕೆ ಆದಿನೂ ಇರಂಗಿಲ್ಲ, ಅಂತ್ಯನೂ ಇರಂಗಿಲ್ಲ. ಆದಿ ಅಂತ್ಯವಿಲ್ಲದ ಸಮಸ್ತ ಆಕಾಶಕಾಯಗಳ ಸಮೂಹವನ್ನು ವಿಶ್ವ ಅಂತ ಕರಿತೀವಿ. ಇಲ್ಲಿವರೆಗೆ ಅದಕ್ಕೆ ನೋಡಿ, ಈ ನಮ್ಮ ಸೂರ್ಯ ಅದನ್ನಲ್ಲ, ಇಂಥ ಕೋಟ್ಯಾಂತರ ನಕ್ಷತ್ರಗಳದಾವೆ, ಕೋಟಿ ಕೋಟಿ ನಕ್ಷತ್ರಗಳು. ಆ ಕೋಟಿ, 100 ಕೋಟಿ ನಕ್ಷತ್ರಗಳ ಸಮೂಹವನ್ನ ಒಂದು ಗೇಲಾಕ್ಷಿ ಅಂತ ಕರೀತಾರೆ. ಒಂದು ಗೇಲಾಕ್ಷಿ. ನಮ್ ಗೇಲಾಕ್ಷಿ ಯಾವ್ದಂದ್ರೆ ಹಾಲುಹಾದಿ ಗೇಲಾಕ್ಷಿ. ಹಾಲುಹಾದಿ ಗೇಲಾಕ್ಷಿ. ಈ ಹಾಲುಹಾದಿ ಗೇಲಾಕ್ಷಿಯಲ್ಲಿ ಸೌರಮಂಡಲ, ಸೌರಮಂಡಲದಲ್ಲಿ ಸೂರ್ಯ, ಸೂರ್ಯ, ಸೂರ್ಯನಲ್ಲಿ ಗ್ರಹ, ಗ್ರಹಗಳಲ್ಲಿ ಭೂಮಿ, ಭೂಮಿಯಲ್ಲಿ ಏಷ್ಯಾ ಖಂಡ, ಏಷ್ಯಾ ಖಂಡದಲ್ಲಿ ಭಾರತ, ಭಾರತದಲ್ಲಿ ಕರ್ನಾಟಕ, ಕರ್ನಾಟಕದ ಇಲ್ಲಿ ಒಂದು ಮೂಲೆ. ಅದಕ್ಕೆ ಇವೆಲ್ಲ ಓದೋದು ಬಹಳ ವಿಶೇಷ. ಇವೆಲ್ಲ ಒಂಥರ ಜಿಗುಪ್ಸೆ ಅನಿಸ್ಬಿಡ್ತದೆ ಜೀವನದಾಗ, ಏನಪ್ಪಾ ಇದು ಅಂತೇಳಿ ಅನಿಸ್ತದೆ. ಅದಕ್ಕೆ ಇದ್ದದರಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಓದಿ ಪರ್ಫೆಕ್ಟ್ ಆಗಿಬಿಟ್ರೆ ಸಾಕು. 100 ಕೋಟಿ ನಕ್ಷತ್ರಗಳ ಸಮೂಹವನ್ನು ಒಂದು ಗೇಲಾಕ್ಷಿ ಅಂತ ಕರೀತಾರೆ. ನಮ್ ಗೇಲಾಕ್ಷಿ ಯಾವ್ದಂದ್ರೆ ಹಾಲುಹಾದಿ ಗೇಲಾಕ್ಷಿ. ಹಾಲುಹಾದಿ ಗೇಲಾಕ್ಷಿ ಸಮೀಪವಾದ ಗೇಲಾಕ್ಷಿ ಅಂದ್ರೆ ಆಂಡ್ರೋಮೇಡಾ. ಆಂಡ್ರೋಮೇಡಾ. ಹಾಲುಹಾದಿ ಗೇಲಾಕ್ಷಿಗೆ ಸಮೀಪವಾದ ಗೇಲಾಕ್ಷಿ ಯಾವಂದ್ರೆ ಆಂಡ್ರೋಮೇಡಾ. ನಮ್ಮ ಗೇಲಾಕ್ಷಿ ಅಂದ್ರೆ ಹಾಲುಹಾದಿ ಗೇಲಾಕ್ಷಿ. ಹಾಲುಹಾದಿ ಗೇಲಾಕ್ಷಿಯಲ್ಲಿ ನಮ್ಮ ನಕ್ಷತ್ರ ಅಂದ್ರೆ ಸೂರ್ಯ, ಸೂರ್ಯನಲ್ಲಿ ನಮ್ಮ ಗ್ರಹ ಅಂದ್ರೆ ಭೂಮಿ, ಭೂಮಿಯಲ್ಲಿ ನಮ್ಮ ದೇಶ ಅಂದ್ರೆ ಭಾರತ. ಈ ತರ ಯಾವ ಆಕಾಶಕಾಯಕ್ಕೆ ತನ್ನದೇ ಆದಂತ ಸ್ವಂತ ಬೆಳಕಿರ್ತದೋ ಅದನ್ನ ನಕ್ಷತ್ರ ಅಂತ ಕರಿತೀವಿ. ನಮ್ಮ ನಕ್ಷತ್ರ ಯಾವಂದ್ರ ಸೂರ್ಯ. ಸೂರ್ಯನಿಗೆ ಸಮೀಪವಾದ ನಕ್ಷತ್ರ ಅಂದ್ರೆ ಪ್ರಾಕ್ಸಿಮಾ ಸೆಂಟಾರ್. ಸೂರ್ಯನಿಗೆ ಸಮೀಪವಾದ 2ನೇ ನಕ್ಷತ್ರ ಅಂದ್ರೆ ಅಲ್ಫಾ ಸೆಂಟಾರ್. ಸೂರ್ಯನಿಗೆ ಸಮೀಪವಾದ 3ನೇ ನಕ್ಷತ್ರ ಅಂತಂದ್ರೆ ಬರ್ನೇ ಸ್ಟಾರ್. ಸೌರಮಂಡಲದಲ್ಲಿ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಅಂದ್ರೆ ಸೀರಿಯಸ್. 100 ಕೋಟಿ ನಕ್ಷತ್ರಗಳ ಗುಂಪನ್ನ ಒಂದು ಗೇಲಾಕ್ಷಿ ಅಂತ ಕರಿತೀವಿ. ನಮ್ ಗೇಲಾಕ್ಷಿ ಯಾವ್ದಂದ್ರೆ ಹಾಲುಹಾದಿ ಗೇಲಾಕ್ಷಿ. ಹಾಲುಹಾದಿ ಗೇಲಾಕ್ಷಿ ಅಂದ್ರು ಒಂದೇ, ಆಕಾಶ ಗಂಗೆ ಅಂದ್ರು ಒಂದೇ, ಕ್ಷೀರಪಥ ಅಂದ್ರು ಒಂದೇ, ಮಿಲ್ಕಿ ವೇ ಅಂದ್ರು ಒಂದೇ. ಮಿಲ್ಕಿ ವೇ, ಆಕಾಶ ಗಂಗೆ, ಕ್ಷೀರಪಥ, ಹಾಲುಹಾದಿ. ನಮ್ ಗೇಲಾಕ್ಷಿ ಯಾವಂದ್ರೆ ಹಾಲುಹಾದಿ ಗೇಲಾಕ್ಷಿ. ಹಾಲುಹಾದಿ ಗೇಲಾಕ್ಷಿಗೆ ಸಮೀಪವಾದ ಗೇಲಾಕ್ಷಿ ಅಂದ್ರೆ ಆಂಡ್ರೋಮೇಡಾ. ಹಾಲುಹಾದಿ ಗೇಲಾಕ್ಷಿಯಲ್ಲಿ ಸೂರ್ಯ. ಸೂರ್ಯ ಯಾವ ಭಾಗದಲ್ಲಿ ಬರ್ತಾನಂದ್ರೆ ಎಡಭಾಗದಲ್ಲಿ ಬರ್ತಾನೆ. ಸೂರ್ಯನಿಗೆ ಸಮೀಪವಾದ ನಕ್ಷತ್ರ ಪ್ರಾಕ್ಸಿಮಾ, ಅಲ್ಫಾ, ಬರ್ನೇ ಸ್ಟಾರ್. ಓಕೆನಾ? ಕ್ವಶನ್ ಏನ್ ಕೇಳ ನೋಡಿ ಇಲ್ಲಿ. ರಾತ್ರಿಯಲ್ಲಿ ಅತಿ ಪ್ರಕಾಶಮಾನವಾಗಿರುವಂತ ನಕ್ಷತ್ರ ಯಾವುದಂದ್ರೆ ಸೀರಿಯಸ್. ರಾತ್ರಿ ಸಮಯದಲ್ಲಿ ಭೂಮಿ, ಮಂಗಳ, ಗುರು, ಶನಿ, ಶುಕ್ರ. ರಾತ್ರಿ ಸಮಯದಲ್ಲಿ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಯಾವುದು? ರಾತ್ರಿ ಸಮಯದಲ್ಲಿ ಕಣ್ಣಿಗೆ ಕಾಣುವಂತ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ. ಎಕ್ಸಲೆಂಟ್. ಶುಕ್ರ ನೋಡಿ. ಶುಕ್ರ ರೈಟ್ ಆನ್ಸರ್. ಶುಕ್ರ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಅಂದ್ರೆ ಶುಕ್ರ. ಅತ್ಯಂತ ಪ್ರಕಾಶಮಾನವಾದಂತ ಉಪಗ್ರಹ ಅಯ್ಯೋ ಯಾವ ಗ್ರಹದ ಉಪಗ್ರಹ ಅದು? ಅಯ್ಯೋ ಅನ್ನೋದು ಯಾವ ಗ್ರಹದ ಉಪಗ್ರಹವಾಗಿದೆ? ಶಬಾಷ್, ಗುರು ಗ್ರಹದ ಉಪಗ್ರಹ ನೋಡಿ. ಅಯ್ಯೋ ಅನ್ನೋದು ಗುರು ಗ್ರಹದ ಉಪಗ್ರಹವಾಗಿದೆ. ಬರಿಗಣ್ಣಿನಿಂದ ನೋಡುವ ಕೊನೆಯ ಗ್ರಹ ಯಾವುದು? ಬರಿಗಣ್ಣಿ, ಭೂಮಿ ಮೇಲೆ ನಿಂತುಕೊಂಡು ಬರಿಗಣ್ಣಿನಿಂದ ನೋಡುವ ಕೊನೆಯ ಗ್ರಹ ಯಾವುದು? ಶನಿ ಗ್ರಹ ನೋಡಿ. ಭೂಮಿ ಮೇಲೆ ನಿಂತುಕೊಂಡು ಬರಿಗಣ್ಣಿನಿಂದ ನೋಡುವ ಕೊನೆಯ ಗ್ರಹ ಅಂದ್ರೆ ಅದು ಶನಿ. ಯಾರ ಕಾಲದಿಂದಲೂ ಅಂದ್ರೆ ರೋಮನರ ಕಾಲದಿಂದ ಬರಿಗಣ್ಣಿನಿಂದ ನೋಡುವ ಕೊನೆಯ ಗ್ರಹ ಯಾವ್ದಂತ ಕೇಳಿದ್ದಾನೆ. ಶನಿ ಗ್ರಹ ರೈಟ್ ಆನ್ಸರ್. ಶನಿ ಗ್ರಹ. ಧೂಮಕೇತು ಚಲಿಸುವ ಪಥ ಯಾವುದು? PSI 2002ರಲ್ಲಿ ಕೇಳಿದಂತ ಪ್ರಶ್ನೆ ಮತ್ತೆ ರಿಪೀಟ್ ಆಗ್ತದೆ ಕ್ವಶನ್. ಧೂಮಕೇತು ಚಲಿಸುವಂತ ಪಥ ಯಾವುದು? ವೃತ್ತಾಕಾರದಲ್ಲಿ ಚಲಿಸುತ್ತದೆ, ನೇರ ರೇಖೆಯಲ್ಲಿ ಚಲಿಸ್ತದೆ, ಅಂಕು ಡೊಂಕಾಗಿ ಚಲಿಸ್ತದೆ, ಅಂಡಾಕೃತಿಯಲ್ಲಿ ಚಲಿಸ್ತದೆ. ಧೂಮಕೇತು ಚಲಿಸುವಂತ ಪಥ ವೃತ್ತಾಕಾರದಲ್ಲಿ ಚಲಿಸ್ತದೆ, ನೇರ ರೇಖೆಯಲ್ಲಿ ಚಲಿಸ್ತದೆ, ಅಂಕು ಡೊಂಕಾಗಿ ಚಲಿಸ್ತದೆ, ಅಂಡಾಕೃತಿಯಲ್ಲಿ ಚಲಿಸ್ತದೆ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಧೂಮಕೇತು ಚಲಿಸುವ ಪಥ, ಧೂಮಕೇತು ಯಾವ ಪಥದಲ್ಲಿ ಚಲಿಸ್ತದೆ? ಧೂಮಕೇತು ಚಲಿಸುವಂತ ಪಥ ಯಾವುದು? ವೃತ್ತಾಕಾರದಲ್ಲಿ, ನೇರ ರೇಖೆ, ಅಂಕು ಡೊಂಕಾಗಿ, ಅಂಡಾಕೃತಿಯಲ್ಲಿ.
ಸರಿಯಾಗಿರುವಂತ ಉತ್ತರ ಡಿ ರೈಟ್ ಆನ್ಸರ್ ನೋಡಿ. ಅಂಡಾಕೃತಿಯಲ್ಲಿ ಚಲಿಸ್ತದೆ. ಹಾಗಾದ್ರೆ ಪ್ರತಿ 72 ವರ್ಷಕ್ಕೊಮ್ಮೆ ಭೇಟಿ ಕೊಡುವಂತ ಧೂಮಕೇತು ಯಾವುದು? ಹೆಲ್ಬಾಪ್, ಹೆಲ್ಬಾಪ್, ಸೋಮೇಕರ್, ಹ್ಯಾಲಿ, ರಿಯೋಂಜರ್. ನಮ್ಮ ಭೂಮಿಗೆ ಪ್ರತಿ 72 ವರ್ಷಕ್ಕೊಮ್ಮೆ ಭೇಟಿ ಕೊಡುವಂತ ಧೂಮಕೇತು, ಪ್ರತಿ 72 ವರ್ಷಕ್ಕೊಮ್ಮೆ ಭೇಟಿ ಕೊಡುವಂತ ಧೂಮಕೇತು ಯಾವುದು? ಹೆಲ್ಬಾಪ್, ಶೋಮೇಕರ್, ಹ್ಯಾಲಿ, ರಿಯೋಂಜರ್. ಎಕ್ಸಲೆಂಟ್. ಸರಿಯಾದಂತ ಉತ್ತರ ಹ್ಯಾಲಿ ನೋಡಿ. ಈಗಾಗಲೇ 1986ಕ್ಕೆ ಭೇಟಿ ಕೊಟ್ಟಿದೆ. ನಂತರ 2062ಕ್ಕೆ ಭೇಟಿ ಕೊಡಲಿದೆ, ನಿರೀಕ್ಷಿಸಿ. ಈಗಾಗಲೇ ಯಾವ ಭೇಟಿ ಕೊಟ್ಟಿದೆ? 1982ಕ್ಕೆ ಭೇಟಿ ಕೊಟ್ಟಿದೆ. ಮುಂದಿನ ದಿನಮಾನಗಳಲ್ಲಿ ಯಾವ ಭೇಟಿ ಕೊಡಲಿದೆ ಅಂದ್ರೆ 2062ಕ್ಕೆ ಭೇಟಿ ಕೊಡಲಿದೆ. 1986ಕ್ಕೆ ಭೇಟಿ ಕೊಟ್ಟದ, 2062ಕ್ಕೆ ಭೇಟಿ ಕೊಡಲಿದೆ. ಪ್ರತಿ 76 ವರ್ಷಕ್ಕೊಮ್ಮೆ. 76, 6 6 12, ಕೈಲ ಬಂತು 1, 8 8 16, ಇದೊಂದು ಕುಡಿಸಿ 8 8 16, ಕೈಲ ಬಂತು 1, 9 1 10, ಕೈಲ ಬಂತು 1 1 1 2, 2062 ಅಲ್ಲ. ನಮ್ಮ ಭೂಮಿಗೆ ಪ್ರತಿ 76 ವರ್ಷಕ್ಕೊಮ್ಮೆ ಭೇಟಿ ಕೊಡುವಂತ ಧೂಮಕೇತು ಯಾವ ಅಂದ್ರೆ ಹ್ಯಾಲಿ ಧೂಮಕೇತು. ಈ ಕೆಳಗಿನ ಯಾವ ಧೂಮಕೇತು 1994ರಲ್ಲಿ ಗುರು ಗ್ರಹಕ್ಕೆ ಡಿಕ್ಕಿ ಹೊಡೆದ್ರ ಹೆಂಗ್ ಡಿಕ್ಕಿ ಹೊಡೆದತ್ತಂದ್ರ ಭೂಮಿ ಒಯ್ದು ಒಳಗ್ ಪ್ಯಾಚ್ ಮಾಡಿ, ಭೂಮಿ ಒಯ್ದು ಒಳಗಿಟ್ರು ಕೂಡ ಪ್ಯಾಚ್ ಆಲಕ್ ರೆಡಿ ಇಲ್ಲ. ಆ ಪ್ಯಾಚ್ ಮೇಕಪ್ ಆಗ್ಬೇಕಿಲ್ಲ, ಆಲಕ್ ರೆಡಿ ಇಲ್ಲ. ಅಂತ ಧೂಮಕೇತು ಡಿಕ್ಕಿ ಹೊಡೆದತ್ತು. ಯಾವ್ದದು? ಗುರು ಗ್ರಹಕ್ಕೆ 1994ರಲ್ಲಿ ಗುರು ಗ್ರಹಕ್ಕೆ ಈ ಕೆಳಗಿನ ಯಾವ ಧೂಮಕೇತು ಅಪ್ಪಳಿಸಿತ್ತು? ಹೆಲ್ಬಾಪ್, ಶೋಮೇಕರ್, ಹ್ಯಾಲಿ, ರಿಯೋಂಜರ್. ಸರಿಯಾಗಿರುವಂತ ಉತ್ತರ ಶೋಮೇಕರ್ ರೈಟ್ ಆನ್ಸರ್ ನೋಡಿ. ಶೋಮೇಕರ್ ಯಾವ ವರ್ಷ ಅಂದ್ರೆ 1994ರಲ್ಲಿ. 1994ರಲ್ಲಿ ಶೋಮೇಕರ್ ಅನ್ನುವಂತ ಧೂಮಕೇತು ಯಾವ ಗ್ರಹಕ್ಕೆ ಅಪ್ಪಳಿಸಿತ್ತು ಅಂದ್ರೆ ಸರಿಯಾದಂತ ಉತ್ತರ ಯಾವ ಗ್ರಹ ಅಂತಂದ್ರೆ ಗುರು ಗ್ರಹಕ್ಕೆ ಅಪ್ಪಳಿಸಿತ್ತು. 1994ರಂದು ಶೋಮೇಕರ್ ಅನ್ನುವಂತ ಧೂಮಕೇತು ಯಾವ ಗ್ರಹವನ್ನ ಅಪ್ಪಳಿಸಿತ್ತಂದ್ರೆ ಗುರು ಗ್ರಹವನ್ನ ಅಪ್ಪಳಿಸಿತ್ತು. ನೆನ್ಪಿಡಿ. ತಲೆ ಬಾಲ ಮತ್ತು ಧೂಳಿನ ಕಣಗಳಿಂದ ಮತ್ತು ಹಿಮದ ಕಣಗಳಿಂದ ಸುತ್ತುವರಿಯುವಂತ ಒಂದು ಆಕಾಶಕಾಯವನ್ನ ಧೂಮಕೇತು ಅಂತ ಕರಿತೀವಿ. ಧೂಮಕೇತು ಚಲಿಸುವಂತ ಪಥ ಯಾವುದು ಅಂತಂದ್ರೆ ಅಂಡಾಕೃತಿಯಲ್ಲಿ ಚಲಿಸುತ್ತದೆ. ಇದೇ IAS ಕ್ವಶನ್ ಆಗಿದೆ. FDA ಕೇಳಿದ್ದಾನೆ, SDA ಕೇಳಿದ್ದಾನೆ, ಎಕ್ಸಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದ್ದಾನೆ. ಧೂಮಕೇತು ಅಂದ ತಕ್ಷಣ ಅಂಡಾಕೃತಿ ಅನ್ನಬಹುದು, ಅಂಡಾಕೃತಿಯಲ್ಲಿ ಚಲಿಸ್ತದೆ. ಇನ್ನು ಎರಡನೇದೇನು ನಮಗೆ ಭೇಟಿ ಕೊಡುವಂತ ಧೂಮಕೇತು ಅಂದ್ರೆ ಹ್ಯಾಲಿ ಧೂಮಕೇತು. ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ಭೇಟಿ ಕೊಡುತ್ತದೆ? 76 ವರ್ಷಕ್ಕೊಮ್ಮೆ ಭೇಟಿ ಕೊಡುತ್ತದೆ. ಸಾಕು, ಇಷ್ಟು ಪರ್ಫೆಕ್ಟ್ ಆದ್ರೆ ಸಾಕು. ಓಕೆನಾ? ಇತ್ತೀಚೆಗೆ ಭೂಮಿಗೆ ಭೇಟಿ ಕೊಟ್ಟಂತ ಇನ್ನೊಂದು ಧೂಮಕೇತು ಅಂದ್ರೆ ಹೆಲ್ಬಾಪ್ ನೋಡಿ. ಇತ್ತೀಚೆಗೆ ಭೂಮಿಗೆ ಭೇಟಿ ಕೊಟ್ಟಂತ ಒಂದು ಧೂಮಕೇತು ಅಂದ್ರೆ ಹೆಲ್ಬಾಪ್. ನೆನ್ಪಿಡಿ. ನೆಕ್ಸ್ಟ್ ಕ್ವಶನ್. ಸೌರವ್ಯೂಹದಲ್ಲಿ ಕ್ಷುದ್ರ ಗ್ರಹಗಳ ಪಟ್ಟಿ ಈ ಕೆಳಕಂಡಗಳ ನಡುವೆ ಕಕ್ಷೆಯಲ್ಲಿ ಕಂಡು ಬರುತ್ತದೆ. ಕ್ಷುದ್ರ ಗ್ರಹಗಳ ಪಟ್ಟಿ ಇದು 2012 KS, 2005 KS. ಅದೇ ರಿಪೀಟ್ ಆಗಿದೆ ಕ್ವಶನ್. 2001 IAS, 1992 IAS. ಇದೇ ಕ್ವಶನ್ ರಿಪೀಟ್ ಆಗಿದೆ ಕ್ವಶನ್ ಒಳ್ಳಿ. ಸೌರವ್ಯೂಹದಲ್ಲಿ ಕ್ಷುದ್ರ ಗ್ರಹ ಪಟ್ಟಿ ಈ ಕೆಳಕಂಡವುಗಳ ನಡುವೆ ಕಂಡು ಬರುತ್ತದೆ. ಮಂಗಳ ಗ್ರಹ ಮತ್ತು ಗುರು ಗ್ರಹ, ಮಂಗಳ ಗ್ರಹ ಮತ್ತು ಭೂಮಿ ಮತ್ತು ಶುಕ್ರ, ಗುರು ಮತ್ತು ಶನಿ. ಸಿಂಪಲ್ ಆಗಿ ನಿಮ್ಮೊಂದು ಫಾರ್ಮುಲಾ ಹೇಳಿದ್ದೆ ನಾನು. ಸೌರವ್ಯೂಹದಲ್ಲಿ ಕ್ಷುದ್ರಗಳ ಪಟ್ಟಿ ಈ ಕೆಳಕಂಡವುಗಳ ನಡುವಿನ ಕಕ್ಷೆಯಲ್ಲಿ ಕಂಡು ಬರುತ್ತದೆ. ಮಂಗಳ ಮತ್ತು ಗುರು, ಮಂಗಳ ಮತ್ತು ಭೂಮಿ ಮತ್ತು ಶುಕ್ರ, ಗುರು ಮತ್ತು ಶನಿ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಶಬಾಷ್, ವೆರಿ ಗುಡ್. 72% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಮಗು ಅಂತ ನೆನ್ಪಿಟ್ಬಿಟ್ರೆ ಸಾಕು. ಮಗು ಅಂತ ನೆನ್ಪಿಟ್ರೆ ಸಾಕು. ಮಗು. ಇನ್ನೊಂದು ವಿಶೇಷ ಏನಂದ್ರೆ 2006 ಆಗಸ್ಟ್ 24ರಂದು ಜಕ್ ಗಣರಾಜ್ಯದ
ಪ್ರೇಗ್ ಸಮ್ಮೇಳನ, ಪ್ರೇಗ್ ಸಮ್ಮೇಳನ, ಪ್ರೇಗ್ ಸಮ್ಮೇಳನ. ಆ ಪ್ರೇಗ್ ಸಮ್ಮೇಳನಕ್ಕಿಂತ ಮುಂಚೆ 9 ಗ್ರಹಗಳಿದ್ದವು, 9 ಗ್ರಹಗಳಿದ್ದವು. 2006 ಆಗಸ್ಟ್ 24ರಂದು ಜಕ್ ಗಣರಾಜ್ಯದ ಪ್ರೇಗ್ ಸಮ್ಮೇಳನಗಳ ನಂತರ ಒಂದು ಗ್ರಹ ಕ್ಯಾನ್ಸಲ್ ಆಯಿತು, 8 ಗ್ರಹಗಳು ಉಳಿದು. ಆ 8 ಗ್ರಹಗಳಲ್ಲಿ ಒಂದು ಬುಧ ಗ್ರಹ, 2 ಶುಕ್ರ ಗ್ರಹ, ಭೂಮಿ, ಮಂಗಳ, ನೆಕ್ಸ್ಟ್ ಗುರು ಗ್ರಹ, ಶನಿ ಗ್ರಹ, ಯುರೇನಿಸ್, ನೆಪ್ಚೂನ್. ನೆನ್ಪಿಡಿ. ಹಾಗಾದ್ರೆ ಮಂಗಳ ಗ್ರಹ ಮತ್ತು ಗುರು ಗ್ರಹಗಳ ಮಧ್ಯೆ ಕಂಡು ಬರುವಂತಹ ಆಕಾಶಕಾಯಗಳು, ಮಂಗಳ ಗ್ರಹ ಮತ್ತು ಗುರು ಗ್ರಹಗಳ ಮಧ್ಯೆ ಕಂಡು ಬರುವಂತಹ ಆಕಾಶಕಾಯಗಳನ್ನ ಕ್ಷುದ್ರ ಗ್ರಹಗಳಂತ ಕರೀತಾರೆ. ಕ್ಷುದ್ರ ಗ್ರಹಗಳು. ಅದಕ್ಕೆ ಇವುಗಳನ್ನ ಸಿಂಪಲ್ ಆಗಿ ಮಗು ಅಂತ ಕರಿಬೇಕು. ಹಾಗಾದ್ರೆ ಇವುಗಳನ್ನ ಒಳ ಗ್ರಹಗಳಂತ ಕರೀತಾರೆ, ಇವುಗಳನ್ನ ಹೊರ ಗ್ರಹಗಳಂತ ಕರೀತಾರೆ, ಇವುಗಳನ್ನ ಇನ್ನರ್ ಪ್ಲಾನೆಟ್ಸ್, ಇವುಗಳನ್ನ ಔಟರ್ ಪ್ಲಾನೆಟ್ಸ್ ಅಂತ ಕರೀತಾರೆ. ಇನ್ನರ್ ಪ್ಲಾನೆಟ್ಸ್, ಔಟರ್ ಪ್ಲಾನೆಟ್ಸ್, ಒಳ ಗ್ರಹಗಳು, ಹೊರ ಗ್ರಹಗಳು. ಆ ಒಳ ಗ್ರಹಗಳು ಮತ್ತು ಹೊರ ಗ್ರಹಗಳ ಮಧ್ಯದಲ್ಲಿ ಕಂಡು ಬರುವಂತ ಸಣ್ಣ ಸಣ್ಣ ಆಕಾಶಕಾಯಗಳದವಲ್ಲ, ಅವುಗಳನ್ನ ಏನಂತ ಕರೀತಾರೆ ಅಂದ್ರೆ ಕ್ಷುದ್ರ ಗ್ರಹಗಳು ಅಂತ ಕರೀತಾರೆ. ಮಂಗಳ ಗ್ರಹ ಮತ್ತು ಗುರು ಗ್ರಹಗಳ ಮಧ್ಯೆ ಕಂಡು ಬರುವಂತ ಆಕಾಶಕಾಯಗಳನ್ನ ಕ್ಷುದ್ರ ಗ್ರಹಗಳು ಅಂತ ಹೇಳಿ ಕರೀತಾರೆ. ಕ್ಷುದ್ರ ಗ್ರಹಗಳು. ಓಕೆನಾ? ಮಗು ಅಂತ ನೆನ್ಪಿಟ್ಬಿಡಿ. ಮಗು, ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯೆ ಕಂಡು ಬರುವಂತ ಕ್ಷುದ್ರ ಗ್ರಹಗಳು, ಕ್ಷುದ್ರ ಗ್ರಹಗಳು. ಸಿಂಪಲ್ ಕ್ವಶನ್ ಇದೆ. ಎರಡು 2005 KS ಕೇಳಿದಂತ ಪ್ರಶ್ನೆ ಇದು. ಶುಕ್ರ ಗ್ರಹವು ಸೂರ್ಯನಿಂದ ಬುಧ ಗ್ರಹಕ್ಕಿಂತ ಬಹಳ ದೂರದಲ್ಲಿದ್ದರೂ ಅದರ ತಾಪಮಾನ ಹೆಚ್ಚಾಗಿರಲು ಕಾರಣ. ಅಂದ್ರ ಬುಧ ಗ್ರಹ ಸಮೀಪ ಇದೆ, ಶುಕ್ರ ಗ್ರಹ ದೂರ ಇದೆ. ಬುಧ ಗ್ರಹ ಸಮೀಪ, ಶುಕ್ರ ಗ್ರಹ, ಎರಡನೇ ಗ್ರಹನೇ ಶುಕ್ರ ಗ್ರಹ ಅಲ್ಲ, ಎರಡನೇ ಗ್ರಹ ಶುಕ್ರ ಗ್ರಹ ಇದೆ. ಆದ್ರೂ ಕೂಡ ಯಾಕೆ ತಾಪಮಾನ ಜಾಸ್ತಿ ಆದ ಶುಕ್ರ ಗ್ರಹದ್ದು? ಬುಧ ಗ್ರಹ ಜಾಸ್ತಿ ಇರಬೇಕಿತ್ತಲ್ಲ, ಶುಕ್ರ ಗ್ರಹನೇ ಜಾಸ್ತಿ ಇದೆ. ಯಾಕ? ಶುಕ್ರ ಗ್ರಹದಲ್ಲಿ ವಾತಾವರಣವಿಲ್ಲ, ಆದರೆ ಬುಧ ಗ್ರಹದಲ್ಲಿ ದಟ್ಟವಾದ ವಾತಾವರಣವಿದೆ. ಪಾಯಿಂಟ್ ನಂಬರ್ 1. ಶುಕ್ರ ಗ್ರಹದಲ್ಲಿ ದಟ್ಟವಾದ ವಾತಾವರಣವಿದೆ, ಆದರೆ ಬುಧ ಗ್ರಹದಲ್ಲಿ ದಟ್ಟವಾದ ವಾತಾವರಣವಿಲ್ಲ. ಸಿ, ಶುಕ್ರ ಗ್ರಹದಲ್ಲಿ CO2 ಸಮೃದ್ಧವಾಗಿರುವಂತ ದಟ್ಟ ವಾತಾವರಣವಿದೆ. ಡಿ, ಶುಕ್ರ ಗ್ರಹದಲ್ಲಿ ಆಮ್ಲಜನಕವು ಸಮೃದ್ಧವಾಗಿರುವಂತ ದಟ್ಟ ವಾತಾವರಣವಿದೆ. ಅರ್ಥ ಮಾಡಿಕೊಳ್ಳಿ. ಸೂರ್ಯನಿಗೆ ಸಮೀಪ ಅಂದ್ರೆ ಬುಧ ಗ್ರಹ ಸಮೀಪ ಅದನ್ನ, ಅವನೇ ಜಾಸ್ತಿ ಹೀಟ್ ಇರ್ಬೇಕಲ್ಲ. ಆದ್ರೆ ಶುಕ್ರ ಗ್ರಹ ಯಾಕೆ ಹೀಟ್ ಇದೆ? ಸೌರಮಂಡಲದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಅಂದ್ರೆ ಶುಕ್ರ, ಅತ್ಯಂತ ಉಷ್ಣಭರಿತವಾದ ಗ್ರಹ ಅಂದ್ರೆ ಶುಕ್ರ. ಬುಧ ಗ್ರಹ ಸಮೀಪದಲ್ಲ, ಅವನೇ ಜಾಸ್ತಿ ಹೀಟ್ ಇರ್ಬೇಕಲ್ಲ. ಯಾಕೆ ಅಂತ ಕ್ವಶನ್ ಕೇಳಿದ್ದಾನೆ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಶಬಾಷ್, 81% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿ ಉತ್ತರ ಸಿ, ರೈಟ್ ಆನ್ಸರ್ ನೋಡಿ. ಸಿ ಸರಿಯಾಗಿರುವಂತ ಉತ್ತರ. ಯಾಕೆ ಅಂತಂದ್ರೆ ನಾನು ನಿನ್ನೆ ಹೇಳಿನಿ ಪಾಯಿಂಟ್ ನಿಮಗೆ. ಶುಕ್ರ ಗ್ರಹದಲ್ಲಿ CO2 ಪ್ರಮಾಣ ಜಾಸ್ತಿ ಇದೆ, ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ 95% ಇದೆ ಕಾರ್ಬನ್ ಅಲ್ಲಿ. ಶುಕ್ರ ಗ್ರಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಇರುವುದರಿಂದ, ದಟ್ಟವಾದ ವಾತಾವರಣ ಇರುವುದರಿಂದ ಬುಧ ಗ್ರಹಕ್ಕಿಂತ ಶುಕ್ರ ಗ್ರಹನೇ ಜಾಸ್ತಿ ಹೀಟ್ ಇರುತ್ತೆ. ಯಾಕೆ ಹೀಟ್ ಜಾಸ್ತಿ ಇರುತ್ತೆ ಅಂದ್ರೆ, ಬುಧ ಗ್ರಹಕ್ಕಿಂತ ಶುಕ್ರ ಗ್ರಹ ಹೀಟ್ ಯಾಕೆ ಜಾಸ್ತಿ? ಯಾಕೆ ಅಂತಂದ್ರೆ ಇಲ್ಲಿ ಅತಿ ಹೆಚ್ಚಿನ ಪ್ರಮಾಣ 95% ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಶುಕ್ರ ಗ್ರಹದಲ್ಲಿ. ಆ ಉದ್ದೇಶಕ್ಕಾಗಿ ಹೈಯೆಸ್ಟ್ ಕ್ವಶನ್ ಕೇಳೋದು ಶುಕ್ರ ಗ್ರಹದ ಮೇಲೆ ನೋಡಪ್ಪ. ಶುಕ್ರ ಗ್ರಹ ಅತ್ಯಂತ ಪ್ರಕಾಶಮಾನವಾದ ಗ್ರಹ. ಮುಂಜಾನೆ ನಕ್ಷತ್ರ, ಸಂಜೆ ನಕ್ಷತ್ರ, ಬೆಳ್ಳಿ ಚುಕ್ಕಿ, ರೈತನ ಮಿತ್ರ, ಹಿಮ್ಮುಖ ಚಲನೆ ಹೊಂದಿರುವಂತ ಗ್ರಹ. ಸೌರಮಂಡಲದಲ್ಲಿ ಹಿಮ್ಮುಖ ಚಲನೆ ಹೊಂದಿರುವಂತ 2 ಗ್ರಹಗಳು, ಒಂದು ಶುಕ್ರ ಗ್ರಹ, ಇನ್ನೊಂದು ಯುರೇನಿಸ್. ಸೌರಮಂಡಲದಲ್ಲಿ ಹಿಮ್ಮುಖ ಚಲನೆ ಉಲ್ಟಾ. ನಮ್ಮಲ್ಲಿ ಸೂರ್ಯ ಎಲ್ಲಿ ಉದಯ ಆಗ್ತಾನೆ? ಪೂರ್ವದಲ್ಲಿ. ಅಲ್ಲಿ ಹಂಗಲ್ಲ, ಪಶ್ಚಿಮದಲ್ಲಿ ಉದಯ ಆಗ್ತಾನೆ. ನಾಳೆ ಹೆಂಗ ಕೇಳಬಹುದು, ಸೌರಮಂಡಲದಲ್ಲಿ ಯಾವ 2 ಗ್ರಹಗಳಲ್ಲಿ ಸೂರ್ಯ ಪಶ್ಚಿಮದಲ್ಲಿ ಉದಯವಾಗುತ್ತಾನೆ ಅಂದಾಗ ನಾವು ಉದಯ ಇಲ್ಲ ಅನ್ನಬಾರದು. ಯಾಕಂದ್ರೆ ಭೂಮಿಯಲ್ಲಿ ಸೂರ್ಯ ಪೂರ್ವದಲ್ಲಿ ಉಗಮವಾದರೆ ಶುಕ್ರ ಮತ್ತು ಯುರೇನಿಸದಲ್ಲಿ ಪಶ್ಚಿಮದಲ್ಲಿ ಉದಯವಾಗುತ್ತಾನೆ. ಯಾಕಂದ್ರೆ ನಮ್ಮ ಉಲ್ಟಾ ತಿರುಗ್ತಾವು. ಇಡೀ ಸೌರಮಂಡಲದಲ್ಲಿ
ಭೂಮಿಯ ಅಪೋಸಿಟ್ ತಿರುಗುವಂತ ಎರಡು ಗ್ರಹಗಳು ಯಾವಂದ್ರ ಶುಕ್ರ ಮತ್ತು ಯುರೇನಸ್. ಅದಕ್ಕೆ ಇವುಗಳನ್ನ ಏನಂತ ಕರೀತಾರೆ ಅಂದ್ರೆ ಹಿಮ್ಮುಖ ಚಲನೆ ಹೊಂದಿರುವಂತ ಗ್ರಹಗಳನ್ನ ಕರೀತಾರೆ. ಸೌರಮಂಡಲದಲ್ಲಿ ಹಿಮ್ಮುಖ ಚಲನೆ ಹೊಂದಿರುವಂತ ಎರಡು ಗ್ರಹಗಳಂದ್ರೆ ಶುಕ್ರ ಗ್ರಹ. ಈ ಶುಕ್ರ ಗ್ರಹನ ಅಧ್ಯಯನ ಮಾಡುವಂತ ಉದ್ದೇಶಕ್ಕಾಗಿ ನೋಡಿ, ಮತ್ತು ಬುಧ ಗ್ರಹಕ್ಕೆ ಮತ್ತು ಶುಕ್ರ ಗ್ರಹಕ್ಕೆ ಯಾವುದೇ ಉಪಗ್ರಹಗಳಿಲ್ಲ, ನೆನಪಿಡಿ. ಉಪಗ್ರಹಗಳು ಇಲ್ಲದೆ ಇರುವಂತ ಗ್ರಹಗಳನ್ನ ಕರಿತೀವಿ. ಬುಧ ಗ್ರಹ ಮತ್ತು ಶುಕ್ರ ಗ್ರಹಗಳನ್ನ ನೀಚ ಗ್ರಹಗಳು ಅಂತ ಕರೀತಾರೆ. ಇವಕ್ಕೆ ನೀಚ ಅಂತ ಯಾಕೆ ಕರೆದ್ರು? ನೀಚ ಗ್ರಹಗಳಂತ ಯಾಕೆ ಕರೆದ್ರು? ಯಾಕಂದ್ರೆ ಸೂರ್ಯನಿಗೆ ಸಮೀಪದವ ಅಂತ. ಸೂರ್ಯನಿಗೆ ಸಮೀಪ ಇರುವುದರಿಂದ ನೀಚ ಗ್ರಹಗಳಂತ ಕರೆದ್ರು. ನೀಚ ಅಂದ್ರೆ ಮತ್ತೆ ದುಷ್ಟ ಅನ್ನಬಾರದು ನೀವು. ದುಷ್ಟ ಗ್ರಹಗಳು, ನೀಚ ಗ್ರಹಗಳು ನೀವು ಮನಸ್ಸಿಗೆ ಬಂದಂಗ ಅನ್ನಬಾರದು. ಗಾಬರಿಯಾಗಿ ಬಗಲ ಕೂತು ಎದ್ದು ಹೋಗಬಾರ್ದಲ್ಲ. ದುಷ್ಟರು ಏನಿಲ್ಲ. ಸರಿಯಾದಂತ ಉತ್ತರ ಬುಧ ಗ್ರಹ ಮತ್ತು ಶುಕ್ರ ಗ್ರಹಗಳ ವಿಶೇಷ ಏನಂತಂದ್ರೆ ಇವುಗಳ ನೀಚ ಗ್ರಹಗಳಂತ ಕರೀತಾರೆ. ಇವುಗಳಿಗೆ ಯಾವುದೇ ಉಪಗ್ರಹಗಳಿಲ್ಲ. ಬುಧ ಗ್ರಹ ಸೂರ್ಯನಿಗೆ ಸಮೀಪ ಆಗಿರುತ್ತದೆ. ಬುಧ ಗ್ರಹದ ವಿಶೇಷ ಏನಂದ್ರೆ ಅತಿ ಹೆಚ್ಚು ಉಷ್ಣಾಂಶಿಕ ವ್ಯತ್ಯಾಸ. ನೆನಪಿಡಿ, ನಾವೇನ್ ಡಿಸ್ಕಸ್ ಮಾಡಕತ್ತೀವಲ್ಲ, ಇಷ್ಟು ನೀಟಾಗಿ ಡಿಸ್ಕಸ್ ಮಾಡಿದ್ರೆ ಮಗಂದ್ ಬೆಕ್ಕಾದ ಪುಸ್ತಕದ ಬೆಕ್ಕಾದ ಬರಲ್ಲ ಕ್ವಶನ್. ಅದು ಬರ್ಲಿ ನೋಡಮ್ಮದು ಹೊರಗಿಂದ ಎಲ್ರ ಒಂದರ ಬಿಟ್ಟ ಹಂಗಿಲ್ಲ ಅದು. ಬುಧ ಗ್ರಹ ಮತ್ತು ಶುಕ್ರ ಗ್ರಹ ರೈಟ್ ಆನ್ಸರ್. ನೋಡಿ ಏನು, ಯಾವುದೇ ಉಪಗ್ರಹಗಳು ಇಲ್ಲದೆ ಇರುವಂತ ಗ್ರಹ. ಸೌರಮಂಡಲದಲ್ಲಿ IAS ಕೇಳಿದ ಪ್ರಶ್ನೆ, ಯಾವ ಗ್ರಹಕ್ಕೆ 13 ಉಪಗ್ರಹಗಳಿವೆ? ಯಾವ ಗ್ರಹಕ್ಕೆ 13 ಉಪಗ್ರಹಗಳಿವೆ? 13 ಉಪಗ್ರಹಗಳಿವೆ. ನೆಪ್ಚೂನ್. ನೋಡಿ, ನೆಪ್ಚೂನ್ 13 ಉಪಗ್ರಹಗಳದಾವೆ. ಇತ್ತೀಚೆಗೆ ಒಂದು ಆವಿಷ್ಕಾರ ಮಾಡಿದ್ದಾರೆ. ಬಟ್ 13 ಗ್ರಹಗಳಿಗೆ ಏನಂದ್ರೆ ಹೆಸರಿಟ್ಟಾರ. ಇನ್ನೊಂದು ಗ್ರಹಕ್ಕೆ ಹೆಸರಿಟ್ಟಿಲ್ಲ. ನೆಪ್ಚೂನ್ 13. ಇನ್ನೊಂದ್ಸರಿ IAS ಕ್ವಶನ್ ಕೇಳೋಣ. ಸೌರಮಂಡಲದಲ್ಲಿ ಯಾವ ಗ್ರಹಕ್ಕೆ ವಿಲಿಯಂ ಶೇಕ್ಸ್ಪಿಯರ್ ನಾಟಕದ ಪಾತ್ರಗಳನ್ನು ಹೆಸರಿಸಲಾಗಿದೆ? ಎಸ್, ಎಕ್ಸಲೆಂಟ್. ಯುರೇನಸ್. ನೋಡಿ, ಯುರೇನಸ್ ಗ್ರಹದ ಉಪಗ್ರಹಗಳಿಗೆ ವಿಲಿಯಂ ಶೇಕ್ಸ್ಪಿಯರ್, ಈ ಜಗತ್ತ ಕಂಡ ಶ್ರೇಷ್ಠ ದಾರ್ಶನಿಕ, ಸಾಮಾಜಿಕ ಬರಹಗಾರ, ಯಾರವ್ರು ಬಾಯಾಗಿತ್ತನವರು, ಸೊನೆಟ್ ಅನ್ನುವಂತ ಪದ್ಯಗಳನ್ನು ಬರೆದಂತ ವ್ಯಕ್ತಿ. ಸೊನೆಟ್ ಇಸ್ ಅ ಪೋಯಮ್ ಆಫ್ 14 ಲೈನ್ಸ್. ಇಟ್ ಇಸ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಈ ಜಗತ್ತು ಕಂಡಂತ ಶ್ರೇಷ್ಠ ನಾಟಕಕಾರನಾಗಿರುವಂತ ವಿಲಿಯಂ ಶೇಕ್ಸ್ಪಿಯರ್ ಆತ ಯುರೇನಸ್ ಗ್ರಹದ ಉಪಗ್ರಹಗಳಿಗೆ ಏನ್ ಮಾಡ್ತಾನಂತಂದ್ರೆ, ಯಾರು ಬ್ಲಾಸ್ಟ್ ಆಯ್ತಾನ ನಿಮ್ಮ ಮಾಯಿ ಬರೇ ಅಸಹ್ಯ ಮಾಡ್ಕೊತ. ಎಸ್, ಯುರೇನಸ್ ಗ್ರಹದ ಉಪಗ್ರಹಗಳಿಗೆ ಏನಪ್ಪಾ ಅಂತಂದ್ರೆ ನೆಪೋಲಿಯನ್ ಬೋನಾಪಾರ್ಟನ ಪಾತ್ರಗಳನ್ನ, ನಾಟಕದ ಪಾತ್ರಗಳನ್ನ ಹೆಸರಿಸಲಾಗಿದೆ ಅಂತ. ಇದು ಅರ್ಥ ಆಯ್ತಾ ಕ್ವಶನ್? ಶುಕ್ರ ಗ್ರಹದಲ್ಲಿ CO2 ಪ್ರಮಾಣ ಸಮೃದ್ಧವಾಗಿರುವಂತಹ ದಟ್ಟ ವಾತಾವರಣವಿದೆ. ಆ ಉದ್ದೇಶಕ್ಕಾಗಿ ಈ ಗ್ರಹದ ವಿಶೇಷ ಏನು ಅಂತಂದ್ರೆ ಅತ್ಯಂತ ಉಷ್ಣ ಭರಿತವಾಗಿರುತ್ತದೆ. ಬುಧ ಗ್ರಹಕ್ಕಿಂತ ಅತಿ ಹೆಚ್ಚು ಉಷ್ಣಾಂಶ ಭರಿತವಾಗಿರುವಂತಹ ಗ್ರಹ. KS 2005ರಲ್ಲಿ ಕೇಳಿದಂತ ಪ್ರಶ್ನೆ ನೋಡಮ್, ಕರೆಕ್ಟ್ ಆನ್ಸರ್ ಮಾಡಿ, ಮಿಸ್ ಆಗಬಾರದು. ಚಿಕ್ಕದಿಂದ ದೊಡ್ಡದ ಕಡೆ, ಇಡೀ ಸೌರಮಂಡಲದಲ್ಲಿ ಚಿಕ್ಕ ಪಾಯಿಂಟ್ ದಿಂದ ದೊಡ್ಡ ಪಾಯಿಂಟ್ ಕಡೆ ಹೋಗ್ಬೇಕು. ಚಿಕ್ಕದಿಂದ ದೊಡ್ಡ ಎಂಬ ಕ್ರಮದಲ್ಲಿ ಇವುಗಳಲ್ಲಿ ಯಾವುದು ಸರಿಯಾಗಿದೆ? ಗ್ಯಾಲಕ್ಸಿ, ಚಂದ್ರ, ಗ್ರಹ, ಸೌರವ್ಯೂಹ, ನಕ್ಷತ್ರ, ವಿಶ್ವ. ಚಂದ್ರ, ಗ್ಯಾಲಕ್ಸಿ, ನಕ್ಷತ್ರ, ಗ್ರಹ, ಸೌರವ್ಯೂಹ, ವಿಶ್ವ. ನಕ್ಷತ್ರ, ಚಂದ್ರ, ಗ್ರಹ, ಗ್ಯಾಲಕ್ಸಿ, ಸೌರವ್ಯೂಹ, ವಿಶ್ವ. ಚಂದ್ರ, ಗ್ರಹ, ನಕ್ಷತ್ರ, ಸೌರವ್ಯೂಹ, ಗ್ಯಾಲಕ್ಸಿ, ವಿಶ್ವ. ಕರೆಕ್ಟ್ ಆನ್ಸರ್ ಮಾಡಿ. ತಪ್ಪು ಹಾಕಬಾರದು. ನಮ್ ಲಿಸ್ಟ್ನೇ ಬರೋದು ಬೇಕಾಗಿಲ್ಲ, ಕರೆಕ್ಟ್ ಆನ್ಸರ್ ಹಾಕ್ಬೇಕು. ಸಿ ಹೆಂಗಾಗ್ತದ? 28% ಸಿ ಹಾಕಿರಲ್ಲ. ಕ್ವಶನ್ ಏನಿದೆ? ಚಿಕ್ಕ ಆಕಾಶಕಾಯದಿಂದ ದೊಡ್ಡ ಆಕಾಶಕಾಯ ಕಡೆ ಬರ್ರಿ ಅಂತ ಹೇಳಿ ನಿಮಗೆ ಹೇಗಿರುವಂತ ಉತ್ತರ ಡಿ ರೈಟ್ ಆನ್ಸರ್. ಡಿ. ಮತ್ ಚಿಕ್ಕ ಚಂದ್ರ ಅಲ್ಲ, ಫಸ್ಟ್ ಯಾರು ಬರ್ತಾರೆ? ವಿಶ್ವ. ವಿಶ್ವದಲ್ಲಿ ಗ್ಯಾಲಕ್ಸಿಯಲ್ಲಿ ಸೌರವ್ಯೂಹ, ಸೌರವ್ಯೂಹದಲ್ಲಿ ನಕ್ಷತ್ರ, ನಕ್ಷತ್ರದಲ್ಲಿ ಗ್ರಹ, ಗ್ರಹದಲ್ಲಿ ಉಪಗ್ರಹ. ಉಪಗ್ರಹ ಯಾರು? ಚಂದ್ರ. ಹೌದಲ್ಲ? ದೇಶದಲ್ಲಿ ರಾಜ್ಯ, ರಾಜ್ಯದಲ್ಲಿ
ಜಿಲ್ಲೆ, ಜಿಲ್ಲೆಯಲ್ಲಿ ತಾಲೂಕು, ತಾಲೂಕರ ನಮ್ಮೂರ ಅಂತೀವಲ್ಲ ನಾವು ಅನುಕ್ರಮವಾಗಿ. ಅತಿ ದೊಡ್ಡದು ಯಾವುದು? ವಿಶ್ವ. ವಿಶ್ವನೇ ಬ್ರಹ್ಮಾಂಡ, ವಿಶ್ವನೇ ದೊಡ್ಡದು. ಯೂನಿವರ್ಸ್ ಅಂತ ಎದಕ್ಕೆ ಕರೆದಾರ ಅದನ್ನು? ಅದಕ್ಕೆ ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ ಸಮಸ್ತ ಆಕಾಶಕಾಯಗಳ ಸಮೂಹವನ್ನು ವಿಶ್ವ ಅಂತ ಕರಿತೀವಿ. ವಿಶ್ವದ ಒಂದು ಭಾಗ ಗೇಲಾಕ್ಷಿ, ಗೇಲಾಕ್ಷಿ ಒಂದು ಭಾಗ ಸೂರ್ಯ, ಸೌರವ್ಯೂಹ. ಸೌರವ್ಯೂಹದಲ್ಲಿ ನಮ್ಮ ನಕ್ಷತ್ರ, ನಕ್ಷತ್ರದಲ್ಲಿ ಒಂದು ಗ್ರಹ, ಗ್ರಹದಲ್ಲಿ ಒಂದು ಉಪಗ್ರಹ, ಉಪಗ್ರಹದಲ್ಲಿ ಯಾರಂದ್ರೆ ಚಂದ್ರ. ನಮ್ಮ ಚಂದ್ರ ಉಪಗ್ರಹ ಇದೊಂದು. ಹಂಗೆ ಕಡೆ ನೋಡಿ ಕ್ವಶನ್ ನೋಡಿ. ಚಂದ್ರ, ಗ್ರಹ, ನಕ್ಷತ್ರ, ಸೌರವ್ಯೂಹ, ಗೇಲಾಕ್ಷಿ, ವಿಶ್ವ. ನನ್ನ ಪ್ರಕಾರ ಇದು ನಕ್ಷತ್ರ ಕೊಡಬಾರ್ದಿತ್ತು, ಇರ್ಲಿ. ಸೌರವ್ಯೂಹ, ನಕ್ಷತ್ರ ಎರಡರ ಒಂದು ಕೊಡಬೇಕಿತ್ತು, ಕೊಟ್ಟಿದ್ದಾನೆ, ಇರ್ಲಿ. ಬಟ್ ನಾವು ಕರೆಕ್ಟ್ ಆನ್ಸರ್. ಕ್ವಶನ್ ಏನಿದೆ? ಚಿಕ್ಕದಿಂದ ದೊಡ್ಡದ ಕಡೆ ಚಂದ್ರ, ಗ್ರಹ, ನಕ್ಷತ್ರ, ಸೌರವ್ಯೂಹ, ಗೇಲಾಕ್ಷಿ, ವಿಶ್ವ. ಕರೆಕ್ಟ್ ಅನಿಸ್ತಾ ನಿಮಗೆ? ಎಸ್ ಎಸ್. ನೆಕ್ಸ್ಟ್, ವಿಶ್ವ. ವಿಶ್ವ ಅಂದ್ರೆ ಏನು? ಆದಿ ಅಂತ್ಯವಿಲ್ಲದ ಸಮಸ್ತ ಆಕಾಶಕಾಯಗಳ ಸಮೂಹ ವಿಶ್ವ ಅಂತ ಕರಿತೀವಿ. ಆ ವಿಶ್ವದಲ್ಲಿ ಗೇಲಾಕ್ಷಿ, ಒಂದು ಗೇಲಾಕ್ಷಿ ಅಂದ್ರೆ ಏನು? ಒಂದು 100 ಕೋಟಿ ನಕ್ಷತ್ರಗಳ ಸಮೂಹವನ್ನು ಒಂದು ಗೇಲಾಕ್ಷಿ ಅಂತ ಕರಿತೀವಿ. ಒಂದು 100 ಕೋಟಿ ನಕ್ಷತ್ರಗಳ ಗುಂಪನ್ನು ಒಂದು ಗೇಲಾಕ್ಷಿ ಅಂತ ಕರಿತೀವಿ. ಆ 100 ಕೋಟಿ ನಕ್ಷತ್ರಗಳಲ್ಲಿ ನಮ್ಮ ಸೂರ್ಯ ಒಂದು ಮೂಲೆಯಾಗ, ಎಲ್ಲೋ ಒಂದು ಮೂಲೆಯಾಗ ಅದನ್ನ, ಒಂದು ಮೂಲೆಯಾಗ ಸೂರ್ಯ, ಎಡಭಾಗದಲ್ಲಿ ಸೂರ್ಯ ಅದನ್ನ. ಆ ಸೂರ್ಯ ಸೌರವ್ಯೂಹ, ಅದರಲ್ಲಿ ನಮ್ಮ ಸೂರ್ಯ, ಸೂರ್ಯನಲ್ಲಿ ಭೂಮಿ, ಭೂಮಿಯಲ್ಲಿ ಚಂದ್ರ. ಸೂರ್ಯ ಅಗಾಧವಾದ ಶಕ್ತಿಯನ್ನು ಹೊಂದಿದ್ದಾನೆ. ಸೂರ್ಯ ಸರಿಸಮೂರು, ನಮ್ಮ ನಕ್ಷತ್ರ ಸೂರ್ಯ 13 ಲಕ್ಷ ಚದರ ಕಿಲೋಮೀಟರ್ ವ್ಯಾಸ ಹೊಂದಿದ್ದಾನೆ. ಸೂರ್ಯನ ಭ್ರಮಣ ಅವಧಿ 27 ದಿನಗಳು, 27 ದಿನಗಳು ಭ್ರಮಣಾವಧಿ. ಪರಿಭ್ರಮಣಾವಧಿ 250 ಮಿಲಿಯನ್ ವರ್ಷಗಳು, 250 ಮಿಲಿಯನ್ ವರ್ಷಗಳು ಪರಿಭ್ರಮಣಾವಧಿ. ಸೂರ್ಯನ ಗರ್ಭ ಭಾಗದಲ್ಲಿ ಅಗಾಧವಾದ ಶಕ್ತಿ ಇದೆ. ಸರಿಸುಮಾರು 71ರಷ್ಟು, ಸರಿಸುಮಾರು 70ರಷ್ಟು ಏನಿದೆ? ಹೈಡ್ರೋಜನ್ ಇದೆ. ಇನ್ನ 29ರಷ್ಟು ಏನಿದೆ? ಹೀಲಿಯಂ ಇದೆ. ಇದು ಕ್ವಶನ್ ಆಗಿದೆ ನೋಡಿ. ಹೀಲಿಯಂ, ಹೈಡ್ರೋಜನ್, ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಸೇರಿ ಏನಾಗ್ತದೆ? ಹೀಲಿಯಂ ಆಗ್ತದೆ. ಇದನ್ನೇ ಸಮ್ಮಿಲನ ಅಂತ ಕರಿತೀವಿ. ಸಮ್ಮಿಲನ ಸೌರಮಂಡಲದಲ್ಲಿ ನಡೆಯುವಂತ ಒಂದು ಪ್ರಕ್ರಿಯೆ ಅಂದ್ರೆ ಬೈಜಿಕ ಸಮ್ಮಿಲನ. ಬೈಜಿಕ ಸಮ್ಮಿಲನ ಅಂತಂದ್ರೆ ಏನು? ಹೀಲಿಯಂ ಪ್ಲಸ್ ಹೀಲಿಯಂ ಸೇರಿ ಹೈಡ್ರೋಜನ್ ಆಗಿ ಪರಿವರ್ತನೆಗೊಳ್ಳುವುದೇ ಸಮ್ಮಿಲನ ಅಂತೇಳಿ ಕರಿತೀವಿ. ಇದು ಮನೆ ಎಲ್ಲಿಪ್ಪ ಅಂತಂದ್ರೆ 2017 ಪಿಡಿಒ ಕೇಳಿದ ಪ್ರಶ್ನೆ ಅದು. ಯಾರ ವಿಜ್ಞಾನ ನೀವೇ ಮಾಡ್ರಿ ಅಂತೇಳಿ ಎಷ್ಟು ಅಸಹ್ಯ ಮಾಡೋದು ಅದನ್ನ. ಒಟ್ಟು ನೀವು ಸಮಾಧಾನ ಇಲ್ಲ, ಅಸಹ್ಯ ಮಾಡತಾರ, ಸಮಾಧಾನ ಇಲ್ಲ, ನನ್ಗೆ ಗೊತ್ತದ. ಸುಮ್ ಒಂದ್ 2 ಪಾಯಿಂಟ್ ಏನ್ ಹೇಳ್ಬೇಕಾದ್ರೆ ಮುಗಿದಾಯ್ತು. ಅಸಹ್ಯ ಮಾಡಿ ಒಟ್ಟು ಬಿದ್ದು ಅಡ್ಡಾಡ್ ನಕ್ ಬಿಡುದು. ನೋಡಿ, ಹೀಲಿಯಂ ಪ್ಲಸ್ ಹೀಲಿಯಂ ಸೇರಿ ಏನಾಗ್ತದೆ? ಹೈಡ್ರೋಜನ್ ಆಗಿ ಪರಿವರ್ತನೆ ಆಗ್ತದೆ. ಹೈಡ್ರೋಜನ್. ಸೋಲಾರ್ ಸಿಸ್ಟಮ್ದಲ್ಲಿ ಸೂರ್ಯನ ಗರ್ಭ ಭಾಗದಲ್ಲಿ, ಅದಕ್ಕೆ ನೋಡಿ ನಾವು ಚಂದಮಾಮ ಬೇಕನ್ಬೇಕು ಹೊರತು ಸೂರ್ಯಮಾಮ ಬೇಕನ್ಬಾರದು ಯಾವತ್ತು. ಸಣ್ಣ ಸಣ್ಣ ಮಕ್ಕಳು ಇಲ್ಲ ನಾನು ಸೂರ್ಯಮಾಮ ಬೇಕಂದ್ ಸುಟ್ಟು ಹೋಗ್ತವೆ. ಯಾವತ್ತು ಸೂರ್ಯನ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಹಿಂದ ಮುಂದೆ ಬಹಳ ನೋಡ್ತಾರೆ. ಸಾಧ್ಯನೇ ಇಲ್ಲ ಇವತ್ತಿಗೂ ಸೂರ್ಯನ ಬಗ್ಗೆ. ಯಾಕೆ? ಗರ್ಭದಲ್ಲಿ, ಸೂರ್ಯನ ಗರ್ಭ ಭಾಗದಲ್ಲಿ 15 ಮಿಲಿಯನ್ ಕೆಲ್ವಿನ್ ತಾಪ ಇದೆ. ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಅಂತ ಬರೆದಿರ್ತಾರೆ, ಬರಿಬಾರದು, ಕೆಲ್ವಿನ್ ಅಂತ ಬರಿಬೇಕು, ಸೈಂಟಿಫಿಕ್ ನೇಮ್ ಅದು. ಸೂರ್ಯನ ಗರ್ಭ ಭಾಗದಲ್ಲಿ 15 ಮಿಲಿಯನ್ ಕೆಲ್ವಿನ್ ತಾಪ ಇದೆ. ಸೂರ್ಯನ ಹೊರಭಾಗದಲ್ಲಿ 6000 ಕೆಲ್ವಿನ್ ತಾಪ ಇದೆ. ಕೆಲ್ವಿನ್ ತಾಪ ಇದೆ. ಗರ್ಭ ಭಾಗದಲ್ಲಿ 15 ಮಿಲಿಯನ್ ಕೆಲ್ವಿನ್ ತಾಪ, ಹೊರಭಾಗದಲ್ಲಿ 6000 ಕೆಲ್ವಿನ್ ತಾಪ. ಕಾರಣ ಏನು ಅಂತಂದ್ರೆ ಹೈಡ್ರೋಜನ್ ಹೀಲಿಯಂ ಪ್ಲಸ್ ಹೀಲಿಯಂ ಸೇರಿ ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಸೇರಿ ಏನಾಗ್ತಂದ್ರೆ ಹೀಲಿಯಂ ಆಗಿ ಪರಿವರ್ತನೆ ಆಗ್ತದೆ. H ಪ್ಲಸ್ H ಇಸ್ ಈಕ್ವಲ್ ಟು He. ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಸೇರಿ ಏನಾಗ್ತಂದ್ರೆ ಹೀಲಿಯಂ ಆಗಿ ಪರಿವರ್ತನೆ ಆಗುತ್ತದೆ. ವೆರಿ ಇಂಪಾರ್ಟೆಂಟ್. ನೋಡಿ, ಸೌರವ್ಯೂಹದಲ್ಲಿ ಸೂರ್ಯನಿಗೆ ಹತ್ತಿರದಲ್ಲಿರುವಂತಹ ಗ್ರಹಗಳು ಸರಿಯಾದ ಅನುಕ್ರಮಣಿಕೆ. KS 1998 ಪ್ರಶ್ನೆ ನನ್ಗೆ ಗೊತ್ತು. ಕರೆಕ್ಟ್ ಒಂದು 80 ಮ್ಯಾಗ ಹಾಕ್ತಿರಿ ನೀವು ಆನ್ಸರ್. ಸೌರವ್ಯೂಹದಲ್ಲಿ ಸೂರ್ಯನಿಗೆ ಹತ್ತಿರದಲ್ಲಿರುವಂತಹ ಗ್ರಹಗಳು ಸರಿಯಾದ ಅನುಕ್ರಮಣಿಕೆ ಹಂತ ಹಂತವಾಗಿ ಬರೀರಿ. ಬುಧ ಗ್ರಹ, ಶುಕ್ರ, ಪೃಥ್ವಿ, ಗುರು. ಬುಧ, ಶುಕ್ರ, ಪೃಥ್ವಿ, ಮಂಗಳ. ಬುಧ, ಗುರು, ಶುಕ್ರ, ಶನಿ. ಶನಿ, ಗುರು,
ಮಂಗಳ, ಪೃಥ್ವಿ. ಕರೆಕ್ಟ್ ಆನ್ಸರ್ ಮಾಡ್ತೀರಿ? %88 ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್ ಎಕ್ಸಲೆಂಟ್. ಸರಿಯಾದಂತ ಉತ್ತರ ಬಿ ರೈಟ್ ಆನ್ಸರ್. ನೋಡಿ, ಒಳಗ್ರಹಗಳು ಆಗಲೇ ಬರದ್ನಲ್ಲ, ಒಳಗ್ರಹಗಳು ಇಲ್ಲಿ ಬರದ್ನಲ್ಲ. ಫಸ್ಟ್ ಯಾವುದು? ಬುಧ ಗ್ರಹ, ಅದಾದ ಮೇಲೆ ಶುಕ್ರ, ಅದಾದ ಮೇಲೆ ಭೂಮಿ, ಅದಾದ ಮೇಲೆ ಮಂಗಳ. ಅನುಕ್ರಮವಾಗಿ ಫಸ್ಟ್ ಬುಧ ಗ್ರಹ, ನಂತರ ಶುಕ್ರ ಇದೆ, ಭೂಮಿ ಇದೆ, ಮಂಗಳ ಇದೆ. ಕ್ವಶನ್ ಕೇಳಿದ್ದು ಅದೇ ಕೇಳ್ಯಾರ ಅವರು. ಸೌರಮಂಡಲದಲ್ಲಿ ಬುಧ ಗ್ರಹ ಫಸ್ಟ್, ಆಮೇಲೆ ಶುಕ್ರ, ಪೃಥ್ವಿ, ಮಂಗಳ ಅನುಕ್ರಮವಾದ ಗ್ರಹಗಳನ್ನು ಬರ್ರಿ ಅಂತ ಕೇಳ್ಯಾನ ಕ್ವಶನ್. 1998 KS. ಫಸ್ಟ್ ಬುಧ ಸಮೀಪವಾದ ಗ್ರಹ, ದೂರವಾದ ಗ್ರಹ ನೆಪ್ಚೂನ್, ಎರಡನೇ ಗ್ರಹ ಶುಕ್ರ, 3 ಪೃಥ್ವಿ, ನೆಕ್ಸ್ಟ್ ಮಂಗಳ. SDA 2008ರಲ್ಲಿ ಕೇಳಿದ ಪ್ರಶ್ನೆ, ಸೂರ್ಯನ ಸುತ್ತ ಒಂದು ಬಾರಿ ಸುತ್ತಲೂ ಕನಿಷ್ಠ ಸಮಯವನ್ನು ತೆಗೆದುಕೊಳ್ಳುವಂತ ಗ್ರಹ ಅತ್ಯಂತ ಕಡಿಮೆ ಅವಧಿ ತೆಗೆದುಕೊಳ್ಳುತ್ತದೆ ಯಾವುದು? ಸಿಂಪಲ್ ಕ್ವಶನ್. ಸೂರ್ಯನ ಸುತ್ತ ಒಂದು ಬಾರಿ ಸುತ್ತಲೂ ಕನಿಷ್ಠ ಸಮಯವನ್ನು ನೋಡಿ, ಕ್ವಶನ್ ಹೇಳಿ ನಿಮಗೆ ಡಿಫಿಕಲ್ಟ್ ಕ್ವಶನ್ ಪೇಪರ್ ಇರಂಗಿಲ್ಲ, ಡಿಫ್ರೆಂಟ್ ಆಗಿ ಕೇಳ್ತಾನೆ. ನಾವೆಲ್ಲ ಓದಿರ್ತೀವಿ ಬಟ್ ತಪ್ಪು ಹಾಕ್ತಿವಿ. ನೋಡಿ, ಕನಿಷ್ಠ ಸಮಯ ಅಂದ್ರೂ ಒಂದೇ, ಅತ್ಯಂತ ಕಡಿಮೆ ಪರಿಭ್ರಮಣ ಅವಧಿ ಅಂದ್ರೂ ಒಂದೇ, ಅತ್ಯಂತ ಚಿಕ್ಕ ವರ್ಷ ಅಂದ್ರೂ ಒಂದೇ. ಚಿಕ್ಕ ವರ್ಷ ಅಂದ್ರೂ ಒಂದೇ, ಅತ್ಯಂತ ಕಡಿಮೆ ಪರಿಭ್ರಮಣ ಅವಧಿ ಅಂದ್ರೂ ಒಂದೇ, ಕನಿಷ್ಠ ಸಮಯ ತೆಗೆದುಕೊಳ್ಳುತ್ತ ಅಂದ್ರೂ ಒಂದೇ. ಹಾಕ್ರಿ ನೋಡಮ್ 90 ಮೇಲೆ, ಅಬೌವ್ 90 ಮ್ಯಾಗ ಹಾಕ್ರಿ. 86% ಒಳ್ಳೆಯದು. ಅಂದ್ರೆ 8,500ಕ್ಕಿಂತ ಹೆಚ್ಚು ಜನರು ಬುಧ ಗ್ರಹ ಹಾಕಿರಂತ ಅರ್ಥ. ಬುಧ ಗ್ರಹ ರೈಟ್ ಆನ್ಸರ್. ನೋಡಿ, ನಾನು ನಿನ್ನೆ ಹೇಳಿ ನಿಮಗೆ, ಗ್ರಹ ಏನು ಸೂರ್ಯನಿಂದ ಗ್ರಹಗಳು ದೂರ ಹೋದಂತೆ ಅವುಗಳ ಪರಿಭ್ರಮಣ ಅವಧಿ ಹೆಚ್ಚಾಗುತ್ತದೆ. ಸೂರ್ಯನಿಂದ ಗ್ರಹಗಳು ದೂರ ಹೋದಂತೆ ಅವುಗಳ ಪರಿಭ್ರಮಣ ಅವಧಿ ಹೆಚ್ಚಾಗುತ್ತದೆ. ಯಾರು ಹೇಳ್ತಾರೆ ಇದನ್ನ? ಜಾನ್ ಕೆಪ್ಲರ್. ಬುಧ ಗ್ರಹ, ಶುಕ್ರ, ಭೂಮಿ, ಮಂಗಳ, ಗುರುಗ್ರಹ, ಶನಿ ಗ್ರಹ, ಯುರೇನಿಸ್, ನೆಪ್ಚೂನ್ ದೂರ ಹೋದಂತ ಅವುಗಳ ಪರಿಭ್ರಮಣ ಅವಧಿ ಜಾಸ್ತಿ ಆಗ್ತದ ಇಲ್ಲೋ? 88 ದಿನ, 225 ದಿನ, 365 ದಿನ, 6 ಗಂಟೆ, 687 ದಿನ, 12 ವರ್ಷ, 29.5 ವರ್ಷ, 84 ವರ್ಷ, 165 ವರ್ಷ. ಸೂರ್ಯನಿಂದ ಗ್ರಹಗಳು ದೂರ ಹೋದಂತೆ ಅವುಗಳ ಪರಿಭ್ರಮಣ ಅವಧಿ ಜಾಸ್ತಿ ಆಗ್ತದೆ. ಒಂದು ಸರಿ ಬುಧ ಗ್ರಹ ಸೂರ್ಯನ ಸುತ್ತ ಹಾಕೋದ್ರೆ 88 ದಿನ ಸಾಕು. ಅದಕ್ಕೆ ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕದಾದ 4 ನೆನಪಿಟ್ರೆ ಸಾಕು. ಚಿಕ್ಕ ಪರಿಭ್ರಮಣ, ದೊಡ್ಡ ಪರಿಭ್ರಮಣ, ಚಿಕ್ಕ ಭ್ರಮಣ, ದೊಡ್ಡ ಭ್ರಮಣ ಅಂದ್ರೆ ಸಾಕು. ಬುಧ ಗ್ರಹದ ಪರಿಭ್ರಮಣ ಅವಧಿ ಎಷ್ಟು? 88 ದಿನ. ಅತಿ ಚಿಕ್ಕ ಪರಿಭ್ರಮಣ. ಇದನ್ನ ಇಂಗ್ಲಿಷ್ ನ ನೋಡಿ, ಒಂದು ವೇಳೆ ಗೊತ್ತಲ್ಲ ಇಂಗ್ಲಿಷ್ ನೋಡಿ. ರೆವಲ್ಯೂಷನ್. ರೊಟೇಷನ್ ಅಂದ್ರೆ ಭ್ರಮಣ, ರೆವಲ್ಯೂಷನ್ ಅಂದ್ರೆ ಪರಿಭ್ರಮಣ. ರೆವಲ್ಯೂಷನ್ ಅಂದ್ರೆ ಒಂದು ಬಾರಿ ಸೂರ್ಯನ ಸುತ್ತಾಕೊಂಡ್ಬರೋದು, ರೆವಲ್ಯೂಷನ್ ಪೀರಿಯಡ್. ಅತಿ ಚಿಕ್ಕ ಪರಿಭ್ರಮಣ ಅಂದ್ರೆ ಬುಧ ಗ್ರಹ ಅಂದ್ರೂ ಒಂದೇ. ಅತಿ ಚಿಕ್ಕ ವರ್ಷ ಅಂದ್ರೂ ಒಂದೇ. ಕನಿಷ್ಠ ಸಮಯ ಅಂದ್ರೂ ಒಂದೇ. ಅದೇ ಕ್ವಶನ್ ಆಗಿದೆ, ಕನಿಷ್ಠ. ಯಾಕಂದ್ರೆ KPSC ಕ್ವಶನ್ ಇದು. ಇಂಥ ಕೇಳ್ತಾನೆ ಕನಿಷ್ಠ, ಗರಿಷ್ಠ, ಹೊಸ ಶಬ್ದ ಭಂಡಾರಗಳು ಸಿಗೋದು ನಮ್ KPSC-ಗ. ಹೊಸ ಶಬ್ದ ಭಂಡಾರಗಳು ನಾವು ಹೊಸ ಆವಿಷ್ಕಾರ ಮಾಡಿದೆ ಇಲ್ಲಿ ಅಂದ್ರೆ ನೋಡಿ. 2008 SDA ಕೇಳಿದಂತ ಪ್ರಶ್ನೆ ಇದು. ಸೂರ್ಯನನ್ನ ಸುತ್ತ ಒಂದು ಬಾರಿ ಸುತ್ತಲೂ ಕನಿಷ್ಠ ಸಮಯವನ್ನು ತೆಗೆದುಕೊಳ್ಳುವ ಗ್ರಹ ಅಂದ್ರೆ ಅದು ಬುಧ ಗ್ರಹ. ಮುಂದೋಗೋಣ. ಓಕೆ, ಗರಿಷ್ಠ ಸಮಯ ತೆಗೆದುಕೊಳ್ಳೋದು ಯಾವುದು? ಬುಧ ಗ್ರಹ, ಗುರುಗ್ರಹ, ಶನಿ ಗ್ರಹ, ನೆಪ್ಚೂನ್ ಗ್ರಹ. ಗರಿಷ್ಠ ಅತಿ ಹೆಚ್ಚು ಸಮಯ ತೆಗೆದುಕೊಳ್ಳೋದು, ಒಂದು ಬಾರಿ ಸೂರ್ಯನ ಸುತ್ತಾಕೋಬೇಕಾದ್ರೆ ಗರಿಷ್ಠ ಸಮಯ ತೆಗೆದುಕೊಳ್ಳೋದು ಯಾವುದು? ಶಬಾಷ್, ನಿಮ್ ಪಾಠ ಅರ್ಥ ಆಗಲಕತ್ತಂತ ಅರ್ಥ. 91% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್. ಸರಿಯಾದಂತ ಉತ್ತರ ನೆಪ್ಚೂನ್. ಸೂರ್ಯನಿಂದ ಗ್ರಹಗಳು ದೂರ ಹೋದಂತೆ ಅವುಗಳ ಪರಿಭ್ರಮಣ ಅವಧಿ ಹೆಚ್ಚಾಗುತ್ತದೆ. ಅವುಗಳ ವರ್ಷದ ಪ್ರಮಾಣ ಜಾಸ್ತಿ ಆಗುತ್ತದೆ. ನಮ್ಮದು ಒಂದು ವರ್ಷ ಅಂದ್ರೆ 365 ದಿನ,
ಬುಧ ಗ್ರಹದಲ್ಲಿ ಒಂದು ವರ್ಷ ಅಂದ್ರೆ 88 ದಿನ. ನೆಪ್ಚೂನದಲ್ಲಿ ಒಂದು ವರ್ಷ ಅಂದ್ರೆ 165 ವರ್ಷ. ಭೂಮಿಯ ಮೇಲಿನ 165 ವರ್ಷ ನೆಪ್ಚೂನ್ ಗ್ರಹದ ಒಂದು ವರ್ಷಕ್ಕೆ ಸಮ. ಓಕೆನಾ? ನೆಕ್ಸ್ಟ್ ಕ್ವಶನ್. ಬಹಳ ಜೀವ ತಿನ್ನಂಗಿಲ್ಲ ನಾನು. IAS 2005ರಲ್ಲಿ ಕೇಳಿದಂತ ಪ್ರಶ್ನೆ. IAS 2005 ಸೌರಮಂಡಲದಲ್ಲಿ ಅನುಕ್ರಮವಾಗಿ ದೊಡ್ಡ ಗ್ರಹದಿಂದ ಚಿಕ್ಕ ಗ್ರಹದ ಕಡೆಗೆ, ಅಂದ್ರೆ ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದು, ಆ ದೊಡ್ಡ ಗ್ರಹದಿಂದ ಚಿಕ್ಕ ಗ್ರಹದ ಕಡೆಗೆ ಅನುಕ್ರಮವಾಗಿ ಬರಿ ಅಂತ ಕ್ವಶನ್ ಆಗಿದೆ. ಗುರುಗ್ರಹ, ಬುಧ ಗ್ರಹ, ಶುಕ್ರ, ಭೂಮಿ. ಭೂಮಿ, ಗುರು, ಶನಿ, ಶುಕ್ರ. ಗುರು, ಶನಿ, ಯುರೇನಸ್, ಭೂಮಿ. ಶನಿ, ಗುರು, ಭೂಮಿ, ಯುರೇನಸ್. ನೋಡಿ, ಆಗಲೇ ನಾವು ಅಲ್ಲಿ ಸೋಲಾರ್ ಸಿಸ್ಟಮ್ ದಲ್ಲಿ ಅಥವಾ ಸೌರಮಂಡಲದಲ್ಲಿ ಚಿಕ್ಕ ಆಕಾಶಕಾಯಗಳಿಂದ ದೊಡ್ಡ ಆಕಾಶಕಾಯಗಳೇ ಹೋದೆವು. ಈ ಸೋಲಾರ್ ಸಿಸ್ಟಮ್ ದಲ್ಲಿ ಸೌರಮಂಡಲದಲ್ಲಿ ಅನುಕ್ರಮವಾಗಿ ದೊಡ್ಡದಿಂದ ಚಿಕ್ಕದ ಕಡೆ ಹೋಗ್ಬೇಕು. ಯಾವ್ದು ಕರೆಕ್ಟ್ ಆನ್ಸರ್? ಇವೇ ಭಿನ್ನವಾಗಿ ಕ್ವಶನ್ ಕೇಳ್ತಾನೆ, ಇವೇ ಕೇಳ್ತಾನೆ, ಒಳ್ಳೆ ರಿಪೀಟ್ ಆಗ್ತವೆ ಕ್ವಶನ್ಗಳು. 81% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್. ಬ್ಯಾಟಿಂಗ್ ಬಂದವಂಗೆ IAS ಏನು KS ಏನು ಪಿಚ್ ಒಂದು ಸಾರಿ ಸಟ್ ಆಯ್ತಂದ್ರೆ ಆ ಬೆಕ್ಕದಂತ ಬಾಲರ್ ಬರ್ಲಿ, ಅವ ಹೊಡಿದಂದ್ರೆ ಹೊಡಿದ 6 or 4 ಅಷ್ಟೇ. ಅದು IAS ಸರಿ ಇರಲಿ, PC ಇರಲಿ, KS ಸರಿ ಇರಲಿ. ನಮ್ಮ ಬಿಸಿ ಊಟ ಬಳಗಕ್ಕೆ ಸಂಬಂಧ ಇಲ್ಲ ಅದು. ಸುಮ್ಮ ಹಾಕೊಂಬರೆ ಬಾಲ, ಸುಮ್ಮ ಹಾಕಲಿ 6 ಹೊಡ್ಲಿಕ್ಕಂದ್ರೆ ಕೇಳಂತ. ಹೌದಲ್ಲ? ಸರಿಯಾದಂತ ಉತ್ತರ ಸಿ, ರೈಟ್ ಆನ್ಸರ್. ನೋಡಿ, ಸಿ. ಇದೊಂದು ಕಲಿಸ್ಕೊಟ್ಬಿಡ್ತೀನಿ ನಿಮಗೆ. ಇದು ನೋಡಿ, ಬುಧ ಗ್ರಹ, ಶುಕ್ರ, ಭೂಮಿ, ಮಂಗಳ, ಓಕೆ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಅತ್ಯಂತ ದೊಡ್ಡದಾಗಿರುವಂತ ಗ್ರಹ ಇದು. ಅತಿ ದೊಡ್ಡದಾದ 2ನೇ ಗ್ರಹ, ಅತಿ ದೊಡ್ಡದಾದ 3ನೇ ಗ್ರಹ, ಅತಿ ದೊಡ್ಡದಾದ 4ನೇ ಗ್ರಹ, ಅತಿ ದೊಡ್ಡದಾದ 5ನೇ ಗ್ರಹ, ಅತಿ ದೊಡ್ಡದಾದ 6ನೇ ಗ್ರಹ, ಅತಿ ದೊಡ್ಡದಾದ 7ನೇ ಗ್ರಹ, ಅತಿ ದೊಡ್ಡದಾದ 8ನೇ ಗ್ರಹ. ನೆನ್ಪಿಟ್ಬಿಡಿ. ಗುರುಗ್ರಹ, ಶನಿ ಅನುಕ್ರಮವಾಗಿ 1, 2, 3, 4 ಇವೆ ಅದಾವೆ. ಸರ್ ಅಲ್ಲಿ ನೆಪ್ಚೂನ್ ಕೊಟ್ಟಿಲ್ಲ ಅಂತ ಜಗಳ ತೆಗಿಬಾರ್ದು. ಸರ್ ಇಲ್ಲಿ ನೆಪ್ಚೂನ್ ಕೊಟ್ಟಿಲ್ಲಲ್ರಿ. ವ್ಯವಸ್ಥೆಗೆ ನಾವು ಹೊಂದಿಕೊಳ್ಳಬೇಕವಿನ ವ್ಯವಸ್ಥೆ ನಮ್ಮನ್ನು ಹೊಂದಿಕೊಳ್ಳಂಗಿಲ್ಲ. ಎಕ್ಸಾಮ್ ಅಲ್ಲಾಗ ನಾವು ಬಹಳ ಚಂದ ಕಲ್ತೀವಿ, ಎಲ್ಲ ಪರ್ಫೆಕ್ಟ್ ಅದೀವಿ, ಯಾವಲ್ಲಿ ಇದನ್ನ ಕ್ವಶನ್ ಪೇಪರ್ ತೆಗೆದು ಅನ್ನಬಾರ್ದು. ಅದು ಕೊಟ್ಟಾನ ಕರೆಕ್ಟ್. ಅದು ಗುರು, ಶನಿ, ಯುರೇನಸ್ ಬಿಟ್ಟು ಭೂಮಿ ಕೊಟ್ಟಾನ ಅಲ್ಲ. ಹೊರಗ್ರಹಗಳು 4 ಕೊಟ್ಟಾನೆ. ಒಳಗ್ರಹಗಳು ಈ 4 ಕ್ವಶನ್ ಕೇಳ್ತಾನೆ. ಒಳಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಯಾವ್ದಂತ ಕೇಳ್ತಾನೆ. ಒಳಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಯಾವುದು? ಎಕ್ಸಲೆಂಟ್, ಭೂಮಿ. ನೋಡಿ, ಯಾರು? ಮಂಗಳನವರು. ಇವನು ಓದ್ತದ ಒಳಗೆ. ಒಳಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಅಂತಂದ್ರೆ ಭೂಮಿ. ಒಳಗ್ರಹಗಳಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಭೂಮಿ ಅಂತಂದ್ರೆ ಇದು ದೊಡ್ಡ ಗ್ರಹ ಅಂದ್ರೆ ಭೂಮಿ. ಒಳಗ್ರಹಗಳಲ್ಲಿ ಯಾರೋ 5500 ರ್ಯಾಂಕ್ ಆದ್ ನಂದನವ. ನಾವ್ ಪಾಠ ಹೇಳೇ ಬೇಡದು, ಎಷ್ಟು ಅಸಹ್ಯ ಮಾಡೋದು. ಸೌರಮಂಡಲದಲ್ಲಿ ಒಳಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಅಂದ್ರೆ ಭೂಮಿ. ಒಳಗ್ರಹಗಳಲ್ಲಿ ಒಟ್ಟು ಟೋಟಲ್ ಸೌರಮಂಡಲದಲ್ಲಿ ಅತಿ ದೊಡ್ಡ ಗ್ರಹ ಅಂತಂದ್ರೆ ಗುರುಗ್ರಹ. ಅತಿ ಚಿಕ್ಕ ಗ್ರಹ ಅಂದ್ರೆ ಬುಧ ಗ್ರಹ. 8ನೇ ಸ್ಥಾನ ಅಂದ್ರೆ ಒಂದೇ, ಚಿಕ್ಕ ಗ್ರಹ ಅಂದ್ರೆ ಒಂದೇ. ಗುರುಗ್ರಹ ದೊಡ್ಡ ಗ್ರಹ. 2ನೇ ಅತಿ ದೊಡ್ಡ ಗ್ರಹ ಶನಿ. ಅತಿ ದೊಡ್ಡ 3ನೇ ಗ್ರಹ ಯುರೇನಸ್. ಅತಿ ದೊಡ್ಡ 4ನೇ ಗ್ರಹ ಅಂದ್ರೆ ನೆಪ್ಚೂನ್. ಅತಿ ದೊಡ್ಡ 5ನೇ ಗ್ರಹ ಅಂದ್ರೆ ಭೂಮಿ. ಅತಿ ದೊಡ್ಡ 6ನೇ ಗ್ರಹ ಅಂದ್ರೆ ಶುಕ್ರ. ಅತಿ ದೊಡ್ಡ 7ನೇ ಗ್ರಹ ಅಂದ್ರೆ ಮಂಗಳ. ಕೊನೆಯ ಗ್ರಹ ಅಂದ್ರೆ ಬುಧ ಗ್ರಹ. ಒಳಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಅಂತಂದ್ರೆ ಭೂಮಿ. ಓಕೆ. ಸೌರಮಂಡಲದಲ್ಲಿ ಅತ್ಯಂತ ಸಾಂದ್ರಭರಿತವಾದ ಗ್ರಹ ಅಂದ್ರ ಭೂಮಿ. ಸಾಂದ್ರ ಬರೇ ದ್ವಾರದಿರೋದು ಇಂಪಾರ್ಟೆಂಟ್ ಅಲ್ಲ, ಗಟ್ಟಿರ್ಬೇಕಲ್ಲ. ಭಯಂಕರ ಹೆತ್ತರದನ, ಹೈಟ್ ಅದನ ಸರ, ಟೊಳ್ಳಿದ್ರ ತೋಣಿ ಮಾಡೋನಿ, ದೂಸ್ಕೊಟ್ರ ಹೊತ್ತಂಗ್ ಬೀಳ್ತದ್ರ, ಗಟ್ಟಿರ್ಬೇಕಲ್ಲ. ಹೌದಲ್ಲ? ಯಾರೋ ನಿಮ್ಮಂಗನವ. ಒಟ್ಟು ನನ್ನ ಮ್ಯಾಗ ಬರ್ರಿ ನೀವು. ಭೂಮಿ ನೋಡಿ ಸೌರಮಂಡಲದಲ್ಲಿ. ಯಾಕಂದ್ರೆ ಸೌರಮಂಡಲದಲ್ಲಿ ಭೂಮಿಯ ಸಾಂದ್ರತೆ ಎಷ್ಟಿದೆ ಅಂದ್ರೆ 5.51 ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್. ಇಡೀ ಸೌರಮಂಡಲದಲ್ಲಿ ಅತ್ಯಂತ ಸಾಂದ್ರಭರಿತವಾಗಿರುವಂತ ಗ್ರಹ ಅಂದ್ರೆ ಭೂಮಿ. ಸೌರಮಂಡಲದಲ್ಲಿ ಅತ್ಯಂತ
ಸಾಂದ್ರಭರಿತವಾದ ಗ್ರಹ ಅಂದ್ರೆ ಭೂಮಿ. ಅತ್ಯಂತ ಹಗುರವಾದ ಗ್ರಹ ಎಕ್ಸಲೆಂಟ್, ಶನಿ ನೋಡಿ. ಅತ್ಯಂತ ಹಗುರವಾಗಿರುವಂತ ಗ್ರಹ ಅಂದ್ರ ಶನಿ. ಅತ್ಯಂತ ಹಗುರವಾದ ಗ್ರಹ ಅಂದ್ರೆ ಶನಿ. ಶನಿ ಗ್ರಹದ ತೂಕ ಎಷ್ಟಿದೆ ಗೊತ್ತಾ? 0.71 ಗ್ರಾಮ್ ಫರ್ ಸೆಂಟಿಮೀಟರ್ ಕ್ಯೂಬ್. ಇದನ್ನ ಒಂದ್ 2 ಗಂಟೆ ಮುಗಿಸ್ಬಿಡ್ಬೇಕು ಈ ಸಬ್ಜೆಕ್ಟ್. ನನ್ನ ಪ್ರಕಾರ 2 ಗಂಟೆ ಪರ್ಫೆಕ್ಟ್ ಆಗಿಬಿಡ್ಬೇಕು. ಅತ್ಯಂತ ತೂಕ ಭರಿತವಾದ ಗ್ರಹ ಅಂದ್ರೆ ಭೂಮಿ. ಇದೇನ್ ಲಾಜಿಕ್ ಹೇಳಿಕೊಟ್ಲಿ ಎಷ್ಟು ಪರ್ಫೆಕ್ಟ್ ಆಗಿಬಿಡಿ. ಅವು ಏನು ಉಳಿದ್ ಯಾವ ತಲೆ ಕಟ್ಸೋಬೇಡಿ. ಅತ್ಯಂತ ಸಾಂದ್ರ ಭರಿತವಾಗಿರುವಂತ ಗ್ರಹ ಅಂದ್ರೆ ಭೂಮಿ. ಅತ್ಯಂತ ಹಗುರವಾದ ಗ್ರಹ ಅಂದ್ರೆ ಶನಿ. ಶನಿ ಎಷ್ಟು ಹಗುರ ಅದಂದ್ರ ನೀರಿನ ಮೇಲೆ ತೇಲ್ತದಂತ. ನೀರಿನ ಮೇಲೆ ತೇಲುವಷ್ಟರ ಮಟ್ಟಿಗೆ ಹಗುರವಾದ ಗ್ರಹ. ಇಡೀ ಸೌರ ಮಂಡಲದಲ್ಲಿ ಅತ್ಯಂತ ಹಗುರವಾದ ಗ್ರಹ, ನೀರಿನ ಮೇಲೆ ತೇಲುವಷ್ಟರ ಮಟ್ಟಿಗೆ ಹಗುರವಾಗಿದೆ 0.71 ಗ್ರಾಮ್ ಫರ್ ಸೆಂಟಿಮೀಟರ್ ಕ್ಯೂಬ್. ಆದ್ರ ನೋಡಕ್ ಬಹಳ ಚಂದ ಅದು. ಇಡೀ ಸೋಲಾರ್ ಸಿಸ್ಟಮ್ದಾಗ ಬಹಳ ಚಂದ ಅಂದ್ರೆ ಶನಿ. ನೋಡ್ಲಕ್ ಒಂದೊಮ್ಮೆ ಇಪ್ಪು ಅನ್ನೋದು ಭೂಮಿ. ಭೂಮಿ ನೋಡಿದ್ರೆ ಮ್ಯಾಗ ಹೋಗಿ ನಾವು ಮೇಲ್ಗಡೆ ಏನಾದ್ರು ರಾಕೆಟ್ ಹೋಗಂಗಿಲ್ಲ, ಆ ಮತ್ ಬೇರೆ. ಮೇಲ್ಗಡೆ ಹೋಗಿ ನಮ್ ಬಿಸಿ ಊಟ ಬಳಗ ಇಲ್ಲೇ ಮೇಲ್ಗಡೆ ಹೋಗಿ ನಾವು ಸೌಕಾಸ ಭೂಮಿ ನೋಡಿದ್ವಿ ಅಂದ್ರೆ ಬಹಳಷ್ಟು ಕುರುಪಿ ಇದೆ, ನೋಡ್ಲಕ್ ಕೆಟ್ಟ ಹಸ ಇದೆ. ಬಹಳ ಹಸ ಅಂದ್ರೆ ಭೂಮಿ, ನೋಡ್ಲಕ್ ಬಹಳ ಚಂದ ಅಂದ್ರೆ ಶನಿ. ನೋಡಲು ಅತ್ಯಂತ ಸುಂದರವಾದ ಗ್ರಹ ಶನಿ, ನೋಡ್ಲಕ್ ಅತ್ಯಂತ ಕುರುಪಿ ಆದಂತ ಗ್ರಹ ಭೂಮಿ. ಭೂಮಿ ನೋಡಿದ ತಕ್ಷಣ ಹಿಂಗ್ ಮಾಡ್ತೀವಿ, ಶನಿ ಗ್ರಹ ನೋಡಿದ ತಕ್ಷಣ ಓ ಎಷ್ಟ್ ಚಂದ ಅದಲ್ಲಪ್ಪ ಅನಿಸ್ತದ. ಆ ಶನಿಗ್ರಹ ನೋಡ ಎಷ್ಟ್ ಚಂದ ಶನಿಗ್ರಹ. ಇಡೀ ಸೌರ ಮಂಡಲದಲ್ಲಿ ಅತ್ಯಂತ ಸುಂದರವಾದ ಗ್ರಹ ಅಂದ್ರ ಶನಿಗ್ರಹ. ನೋಡ್ಲಕ್ ಬಹಳ ಅಸಹ್ಯ ಅಂದ್ರ ಭೂಮಿ ಅಲ್ಲ. ಯಾರೋ ಡುಮ್ ಅನ್ನವ ನಿಮ್ಮ ಮಾಯಿ ಡುಮ್ ಅಂತಾರ ಅನ್ಬಾರದಂಗ. ಯಾರು ಬೀಳಿ ಒಂದ್ ಸಾಂಗ. ಇಡೀ ಸೋಲಾರ್ ಸಿಸ್ಟಮ್ದಲ್ಲಿ ನೋಡ್ಲಕ್ ಚಂದ ಅಂದ್ರ ಶನಿ, ನೋಡ್ಲಕ್ ಕೆಟ್ಟ ಅಸಹ್ಯ ಅಂದ್ರ ಭೂಮಿ. ಆದ್ರ ಭೂಮಿ ನೋಡ್ಲಕ್ ಅಸಹ್ಯ ಇದೆ, ಬಹಳ ತೂಕ ಭರಿತವಾದಂತ ಗ್ರಹ. ಶನಿ ನೋಡ್ಲಕ್ ಬಹಳ ಹಗರಿದೆ, ನೋಡ್ಲಕ್ ಬಹಳ ಚಂದ ಇದೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಮುಂದೆ ಹೋಗೋಣ. ಮುಂದೆ ಹೋಗೋದು ಇಂಪಾರ್ಟೆಂಟ್ ಅಲ್ಲಿ, ಕಲಿಯೋದು ಇಂಪಾರ್ಟೆಂಟ್. ಇಲ್ಲಿ ನೋಡಿ ಬೆಂಕಿ ಕ್ವಶನ್ ಇದು. B.Ed 2005ರಲ್ಲಿ ಕೇಳಿದಂತ ಪ್ರಶ್ನೆ. ಸರಿಯಾದ ಜೋಡಿಯನ್ನು ಗುರುತಿಸಿ. ಬುಧ ವಾಣಿಜ್ಯ ದೇವತೆ, ಶನಿ ಕೃಷಿ ದೇವತೆ, ಯುರೇನಿಸ್ ಸ್ವರ್ಗ ದೇವತೆ, ನೆಪ್ಚೂನ್ ಸಮುದ್ರ ದೇವತೆ. ಎ ಮತ್ತು ಬಿ ಸರಿಯಾಗಿದೆ, ಬಿ ಮತ್ತು ಸಿ ಸರಿಯಾಗಿದೆ, ಬಿ ಮತ್ತು ಡಿ ಮಾತ್ರ ಸರಿಯಾಗಿದೆ, ಮೇಲಿನ ಎಲ್ಲವೂ ಸರಿಯಾಗಿದೆ. ಥೋಡೆ ಮಂದಿ ಜೀವನದಾಗ ಇವತ್ತು ಫಸ್ಟ್ ಟೈಮ್ ಕೇಳಕತ್ತಾರ. ಇದು ಬ್ರ್ಯಾಂಡ್ ಮ್ಯಾಗ ಹೋಗ್ಬಿಡ್ತದೆ. ನಾ ಏನೋ ಒಂದು ಆಡಂಗಿಲ್ಲ. 76% ಕರೆಕ್ಟ್. ದೇವರ ಕರೆಕ್ಟ್ ಆನ್ಸರ್ ಮಾಡಿಬಿಡಪ್ಪ ಅಂತೇಳಿ ಮೇಲಿನ ಎಲ್ಲವೂ ಸರಿ ನೋಡಿ. ಮೇಲಿನ ಎಲ್ಲವೂ ಸರಿ ಕರೆಕ್ಟ್ ಅಲ್ಲ. ಬ್ರ್ಯಾಂಡ್ ಮೇಲೆ ಹಾಕಿರೋ ಇಲ್ಲೋ ಓನ್ಲಿ ಫಾರ್ ಬ್ರ್ಯಾಂಡ್. ದೇವ್ರೆ ಇದನ್ನ ಹೆಂಗಾರ ಮಾಡಿ ಸುದ್ದಿ ಮಾಡಪ್ಪ ದೇವ್ರ ಅಂತೇಳಿ. ಆ ಸೋಲಾರ್ ಸಿಸ್ಟಮ್ದಲ್ಲಿ ಬುಧ ಗ್ರಹವನ್ನು ಏನಂತ ಕರಿತೀವಿ? ವಾಣಿಜ್ಯ ದೇವತೆ ಅಂತ ಕರೀತಾರೆ. ಬುಧ ಗ್ರಹವನ್ನು ವಾಣಿಜ್ಯ ದೇವತೆ, ಶನಿ ಕೃಷಿ ದೇವತೆ, ಯುರೇನಿಸ್ ಸ್ವರ್ಗ ದೇವತೆ, ನೆಪ್ಚೂನ್ ಸಮುದ್ರ ದೇವತೆ. ನೋಡಿ, ಒಂದೊಂದು ಗ್ರಹವನ್ನು ಒಂದು ಹೆಸರನ್ನು ಕರೀತಾರೆ. ಈಗ ಬುಧ ಗ್ರಹ ಇದೆಯಲ್ಲ, ಬುಧ ಗ್ರಹ ಏನಂತ ಕರೀತಾರ ಅಂದ್ರ ವಾಣಿಜ್ಯ ದೇವತೆ ಅಂತ ಕರೀತಾರೆ. ಇದನ್ನ ವಾಣಿಜ್ಯ ದೇವತೆ. ಶುಕ್ರ ಗ್ರಹವನ್ನ ಪ್ರೇಮ ದೇವತೆ ಭೂಮಿ. ಮಂಗಳ ಗ್ರಹವನ್ನ ಯುದ್ಧ ದೇವತೆ. ಗುರು ಗ್ರಹವನ್ನ ಎಲ್ಲರ ದೇವರು. ಶನಿ ಗ್ರಹವನ್ನ ಕೃಷಿ ದೇವತೆ. ಯುರೇನಿಸ್ ಸ್ವರ್ಗ ದೇವತೆ. ನೆಪ್ಚೂನ್ ಸಮುದ್ರ ದೇವತೆ. ಪ್ರಾಮಾಣಿಕವಾಗಿ ಹೇಳ್ರಿ, ಇವತ್ತು ಫಸ್ಟ್ ಟೈಮ್ ಕೇಳಿರೋ ಇಲ್ಲ. ಇದ್ರಾಗ 80% ಓಲ್ಡ್ ನಮ್ಮ ಸ್ಟೂಡೆಂಟ್ ಇದ್ದು ಅಂದ್ರೆ ಹೇಳಿ ಕೊಟ್ಟಿನ ಅವ್ರಿಗೆ. ಓಲ್ಡ್ ಸ್ಟೂಡೆಂಟ್ ಇದ್ರೆ ಓಕೆ, ಫಸ್ಟ್ ಸ್ಟೂಡೆಂಟ್ ಇದ್ರೆ ಅಂದ್ರೆ ಫಸ್ಟ್ ಟೈಮ್ ಕೇಳಿದ್ದು. ನೋಡಿ, ಬುಧ ಗ್ರಹವನ್ನ ವಾಣಿಜ್ಯ ದೇವತೆ ಅಂತ ಕರೀತಾರೆ. ಶುಕ್ರ ಗ್ರಹವನ್ನ ಪ್ರೇಮ ದೇವತೆ ಅಂತ ಕರೀತಾರೆ. ಮಂಗಳವನ್ನ ಯುದ್ಧ ದೇವತೆ ಅಂತ ಕರೀತಾರೆ.
ಗುರು ಗ್ರಹವನ್ನ ಎಲ್ಲರ ದೇವರು ಅಂತ ಕರೀತಾರೆ. ಶನಿ ಗ್ರಹವನ್ನ ಕೃಷಿ ದೇವತೆ ಅಂತ ಕರೀತಾರೆ. ಯುರೇನಸ್ ಅನ್ನ ಸ್ವರ್ಗ ದೇವತೆ ಅಂತ ಕರೀತಾರೆ. ನೆಪ್ಚೂನ್ ಅನ್ನ ಸಮುದ್ರ ದೇವತೆ. ನೆಪ್ಚೂನ್ ಅನ್ನ ಸಮುದ್ರ ದೇವತೆ. ವಾಣಿಜ್ಯ ದೇವತೆ ಬೆಂಕಿ. ಶುಕ್ರ ಗ್ರಹ ಬೆಂಕಿ. ಪ್ರೇಮ ದೇವತೆ ಅಂದ್ರು ಒಂದೇ. ಅತ್ಯಂತ ಸುಂದರ ದೇವತೆ ಅಂದ್ರು ಒಂದೇ. ಪ್ರೇಮ ದೇವತೆ ಅಂದ್ರು ಒಂದೇ. ಬೆಂಕಿ ಅಂದ್ರು ಒಂದೇ ಶುಕ್ರ. ಮಂಗಳ ಯುದ್ಧ. ಗುರು ಎಲ್ಲರ ದೇವತೆ. ಶನಿ ಕೃಷಿ ದೇವತೆ. ಯುರೇನಸ್ ಸ್ವರ್ಗ ದೇವತೆ. ನೆಪ್ಚೂನ್ ಸಮುದ್ರ ದೇವತೆ. ಇದನ್ನೆಲ್ಲ ಕರೆದವ್ರು ಯಾರಂದ್ರೆ ನಾವಲ್ಲ, ಗ್ರೀಕರ್ ಕರೆದವ್ರು. ಇವೆಲ್ಲ ಗ್ರೀಕರ್ ಹೆಸರಿಟ್ಟಿರ್ತಕ್ಕಂಥದ್ದು ಎಲ್ಲವಕ್ಕೂ. ಗ್ರೀಕರಿಂದ ನಾಮಕರಣಗೊಂಡಿರ್ತಕ್ಕಂಥ ಹೆಸರುಗಳೆಲ್ಲ ಇವು. ಆಧುನಿಕ ಕಾಲದಲ್ಲಿ ಆವಿಷ್ಕಾರ ಮಾಡಿದ್ರೆ ಹೆಸರಿಟ್ಟರು ಗ್ರೀಕರೇ. ಓಕೆನಾ? ನೆಕ್ಸ್ಟ್ ಹೋಗೋಣ. ಎಸ್, ಇತ್ತೀಚೆಗೆ ಕೇಳಿದಂತ ಪ್ರಶ್ನೆ ಇದು. ಕ್ವಶನ್ ಪೇಪರ್ ತೆಗೆದು ನೋಡಿ. 20/12/2020 ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಇದನ್ನೇ ಭಯಪಟ್ಟು ಮಾಡ್ಬೇಕು. ಅರ್ಧ ತಾಸು ಹೋಗ್ತದ. ಯಾರವ್ರು? ನಾವು ಅಲ್ಲಪ್ಪ ಅನ್ನೋರು. ನೋಡಿ, 20/12/2020 KS ಎಕ್ಸಾಮ್ ಬಂದಂತ ಪ್ರಶ್ನೆ ಇದು. KSRP ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಭೂಮಿಗೆ ಹೋಲಿಸಿದರೆ ಕೆಳಗಿನ ಯಾವ ಗ್ರಹ ಕಡಿಮೆ ತಿರುಗುವ ಸಮಯವನ್ನು ಹೊಂದಿದೆ? ಕಡಿಮೆ ತಿರುಗುವ ಸಮಯ ಅಂದ್ರೆ ರೊಟೇಷನ್, ಭ್ರಮಣ. ಅತ್ಯಂತ ಕಡಿಮೆ ಭ್ರಮಣ ಅವಧಿಯನ್ನು ಹೊಂದಿದೆ. ಗುರು ಗ್ರಹ, ಮಂಗಳ ಗ್ರಹ, ಬುಧ ಗ್ರಹ, ಶುಕ್ರ ಗ್ರಹ. ತಪ್ಪು ಹಾಕ್ಬೇಡ್ರಿ, ಕರೆಕ್ಟ್ ಆನ್ಸರ್ ಆಗಿ. ಇಡೀ ಸೋಲಾರ್ ಸಿಸ್ಟಮ್ ಭೂಮಿಗೆ ಹೋಲಿಕೆ ಮಾಡಿದರೆ ಈ ಕೆಳಗಿನ ಯಾವ ಗ್ರಹ ಕಡಿಮೆ ತಿರುವು ಸಮಯವನ್ನು ಹೊಂದಿದೆ? ಗಾನಲಹರಿ ಜಗವನ್ನೆಲ್ಲ ತುಂಬಿ ತುಳುಕಲಿ, ಜ್ಞಾನದಲ್ಲಿ ಲೀಲೆಯಾಗಿ ಜೀವನಲಿಯಲಿ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ಯಾಕೆ ತಪ್ಪು ಹಾಕಿದ್ರಿ? ನಾ ಹೇಳಿದ್ದೆ ನಿಮಗೆ. ಬುಧ ಗ್ರಹ ಹೆಂಗಾಗ್ತದ? ಸೋಲಾರ್ ಸಿಸ್ಟಮದಲ್ಲಿ ಅತ್ಯಂತ ಚಿಕ್ಕ ಭ್ರಮಣ ಗುರುವಾದಲ್ಲಿ, ಅಲ್ಲಿ ಚಿಕ್ಕ ಭ್ರಮಣ ಅಂತ ಹೇಳಿಕೊಟ್ಟಿ ನಿನ್ನೆ. ಗುರುಗ್ರಹದಲ್ಲಿ ನಿನ್ ಹೇಳಿನಿಲ್ಲ ಅತ್ಯಂತ ಚಿಕ್ಕ ಹಗಲು ಮತ್ತು ರಾತ್ರಿಗಳನ್ನು ಹೊಂದಿರುವಂತ ಗ್ರಹ ಅಂತ ಹೇಳಿನಿಲ್ಲ. ಡೈರೆಕ್ಟ್ ಆನ್ಸರ್ ಹಾಕಿಬಿಡ್ಬೇಕು. ಇದನ್ನು ನಾವು ಚೆಕ್ ಮಾಡಬಾರದು. ಶುಕ್ರ ಅತ್ಯಂತ ದೊಡ್ಡದಾಗಿರುವಂತ ಭ್ರಮಣಾವಧಿ ಹೊಂದ್ಯದ. ಚಿಕ್ಕ ಪರಿಭ್ರಮಣ, ದೊಡ್ಡ ಪರಿಭ್ರಮಣ. ಚಿಕ್ಕ ಭ್ರಮಣ, ದೊಡ್ಡ ಭ್ರಮಣ. ಚಿಕ್ಕ ಪರಿಭ್ರಮಣ ಯಾವುದು ಸೌರಮಂಡಲದಲ್ಲಿ? ಚಿಕ್ಕ ಪರಿಭ್ರಮಣ ಬುಧಗ್ರಹ. ದೊಡ್ಡ ಪರಿಭ್ರಮಣ ನೆಪ್ಚೂನ್. ಚಿಕ್ಕ ಭ್ರಮಣ ಗುರುಗ್ರಹ, ದೊಡ್ಡ ಭ್ರಮಣ ಶುಕ್ರ. ಈ 4 ನೆನಪಿಡ್ಲಕ್ಕೆ ಎಷ್ಟು ತ್ರಾಸ ತಗೋತೀವಿ ನೋಡಿ ನಾವು. ಇವು ಅಂತ ನೆನಪಿಡೋ ಅವಶ್ಯಕತೆನೇ ಇಲ್ಲ ನನ್ನ ಪ್ರಕಾರ. ಯಾಕಂದ್ರೆ ಸಮೀಪ ಇದೆ ಚಿಕ್ಕ ಪರಿಭ್ರಮಣ, ದೂರ ಇದೆ ದೊಡ್ಡ ಪರಿಭ್ರಮಣ. ಕೆಪ್ಲರ್ ನಿಯಮ ಅಪ್ಲೈ ಆಗ್ತದಲ್ಲ. ಜಾನ್ ಕೆಪ್ಲರ್ ಹೇಳ್ಯಾನಲ್ಲ, ಸೂರ್ಯನಿಂದ ಗ್ರಹಗಳು ದೂರ ಹೋದಂತೆ ಅವುಗಳ ಪರಿಭ್ರಮಣ ಅವಧಿ ಹೆಚ್ಚಾಗುತ್ತದೆ. ನೆನಪಿಡೋ ಅವಶ್ಯಕತೆನೇ ಇಲ್ಲ. ಸಮೀಪ ಇದೆ ವೇಗದಲ್ಲಿ ಸುತ್ತಾಗ್ತದೆ, ದೂರ ಇದೆ ಲೇಟ್ ಆಗ್ತದೆ. ಅವೆರಡು ಪರ್ಫೆಕ್ಟ್. ಈ ನೆನಪಿಡಬೇಕಾದದ್ದು ಇವೆರಡು. ಅದರಲ್ಲಿ ಯಾವುದು? ಗುರುಗ್ರಹ ಬರೀ 9 ಗಂಟೆ ಎಷ್ಟು ನಿಮಿಷ? 9 ಗಂಟೆ 10 ನಿಮಿಷ. ಶುಕ್ರ ಗ್ರಹ 245. ಅದಕ್ಕೆ ನೋಡಿ ಶುಕ್ರ ಗ್ರಹ ಏನ್ ಕ್ವಶನ್ ಕೇಳ್ತಾನೆ? ಸೌರಮಂಡಲದಲ್ಲಿ ವಿಮರ್ಶೆ ಮಾಡ್ರಿ. ಸುಮ್ಮನೆ ಓದೋದು ಭಯಪಟ್ಟು ಮಾಡೋದಲ್ಲ, ವಿಮರ್ಶೆ ಮಾಡ್ರಿ ಅಂತ ಹೇಳದ್ ನಾನು. ಇಡೀ ಸೋಲಾರ್ ಸಿಸ್ಟಮ್ ಅಲ್ಲಿ ಸೌರ ಯುಗದಲ್ಲಿ ಸೂರ್ಯ
ವರ್ಷಕ್ಕಿಂತ ದಿನದ ಅವಧಿ ಹೆಚ್ಚಾದ ಗ್ರಹ ಅಂತಂದ್ರೆ ಅದು ಶುಕ್ರ. ವರ್ಷ ಅಂದ್ರೆ ಎಷ್ಟು? ಇಲ್ಲಿ ಶುಕ್ರ ಗ್ರಹದಲ್ಲಿ 225 ದಿನ. ಒಂದು ದಿನ ಅಂತಂದ್ರೆ 243, 243, 243 ದಿನ. ಇಡೀ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡದಾದ ಭ್ರಮಣಾವಧಿ ಹೊಂದಿರುವಂತ ಗ್ರಹ ಅಂದ್ರೆ ಶುಕ್ರ, ಅಥವಾ ಅತ್ಯಂತ ದೊಡ್ಡದಾದ ಹಗಲು ರಾತ್ರಿಗಳನ್ನು ಹೊಂದಿರುವ ಗ್ರಹ ಅಂದ್ರೆ ಶುಕ್ರ. ಇಡೀ ಸೌರಮಂಡಲದಲ್ಲಿ ತನ್ನನ್ನು ತಾನು ಅತ್ಯಂತ ದೀರ್ಘದಲ್ಲಿ ಸುತ್ತಿಕೊಳ್ಳುವ ಗ್ರಹ ಅಂದ್ರೆ ಶುಕ್ರ. ಈ ಭೂಮಿಯ ಭ್ರಮಣಾವಧಿ ಎಷ್ಟಿದೆ? 23 ಗಂಟೆ 56 ನಿಮಿಷ 4.09 ಸೆಕೆಂಡ್. ಇದನ್ನೇ ನಾವೇನ್ ಮಾಡಿದೆವು? 24 ಗಂಟೆ ಅಂತ ಮಾಡಿ 12 ಗಂಟೆ ಹಗಲು 12 ಗಂಟೆ ರಾತ್ರಿ, 12 ಗಂಟೆ ಹಗಲು 12 ಗಂಟೆ ರಾತ್ರಿ, ಹೌದಲ್ಲ? ಮತ್ತು ಭೂಮಿಗಿಂತ ಕನಿಷ್ಠ ಇದೆ ಅದಲ್ಲ, ಡೈರೆಕ್ಟ್ ಆನ್ಸರ್ ಮಾಡಬಹುದಲ್ಲ ನಾವು. ಬುಧಗದ ತೋಳ ಅವಶ್ಯಕತೆ ಏನದಲ್ಲಿ? ಅವ್ರು ಏನ್ ಕ್ವಶನ್ ಕಟ್ಟ ನೋಡಿ. ಇದು ಕೀ ಆನ್ಸರ್ ಎಷ್ಟೋ ಜನ ತಪ್ಪು ಬರದಾರೆ. ನಾ ಟೆಲಿಗ್ರಾಮ್ ಚಾನಲ್ ನೋಡಿದ್ದೇನೆ, ಅದ್ರಾಗ ತಪ್ಪು ಕೊಟ್ಟಿದ್ರು. ಹಾಗಾದ್ರೆ ಭೂಮಿಗೆ ಹೋಲಿಸಿದರೆ ಈ ಕೆಳಗಿನ ಯಾವ ಗ್ರಹಗಳು ಕಡಿಮೆ ತಿರುವು ಸಮಯವನ್ನು ಹೊಂದಿದೆ? ತಿರುವು ಸಮ ಅಂದ್ರೆ ಇಂಗ್ಲಿಷ್ ನ ಕೊಟ್ಟಿರ್ತಾನ, ಪಕ್ಕದಲ್ಲಿ ನೋಡ್ಬೇಕು. ರೊಟೇಷನ್, ರೆವಲ್ಯೂಷನ್. ರೆವಲ್ಯೂಷನ್ ಅಂದ್ರೆ ಏನು? ಒಂದು ಸಾರಿ ಸೂರ್ಯನ ಸುತ್ತ ಹಾಕೋದು. ರೊಟೇಷನ್ ಅಂದ್ರೆ ಏನು? ತನ್ನನ್ನು ತಾನು ಸುತ್ತ ಹಾಕೋದು. ತನ್ನನ್ನು ತಾನು ಸುತ್ತ ಹಾಕುವಂತ ಭೂಮಿಗೆ ಹೋಲಿಸಿದರೆ ಈ ಕೆಳಗಿನ ಯಾವ ಗ್ರಹಗಳು ಕಡಿಮೆ ತಿರುಗುವ ಸಮಯವನ್ನು ಹೊಂದಿದೆ ಅಂದ್ರೆ ಸರಿಯಾದಂತ ಉತ್ತರ ಗುರುಗ್ರಹ. ಗುರು. ನೀವು ಭಯಪಟ್ಟು ಮಾಡಿದ್ರೆ ಎಕ್ಸಾಮ್ ಪಾಸ್ ಆಗಲ್ಲ, ನೆನಪಿಡಿ. ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ವಿಮರ್ಶೆ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಸಾಕು. ಮುಗಿಸಮ್ಮ. ಬೇಡ, ಯಾರು ಮೊಬೈಲ್ ಬ್ಲಾಸ್ಟ್ ಆಗ್ತಾನವರು.